जय मंगलम जय नमः पार्वती पतिश्वर महादेव पुंडलिकावरद हरिद्वार श्री ज्ञानदेव गजाननं भूतगणाधिसेवितं कपिजम्बफलारभक्षितम् उमासुतं शोकविनाशकारणं नमामि विघ्नेश्वर बालसंकटम्। ओम गुरुब्रह्मा गुरुविष्णु गुरुदेव महेश्वर गुरु साक्षात् परब्रह्म तस्मै श्री गुरवे नमः तस्मै श्री गुरवे नमः। जय मंगलम जय नमः पार्वती महादेव जगन्माता आदिशक्ति महाराज की जय महासरस्वती जय। जय मंगलम जय नमः पार्वती पतिश्वर ಅಖಂಡ ಕೋಟಿ ಬ್ರಹ್ಮಾಂಡದೀಶ ಪಂಡರನಾಥನ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಆದ್ಯ ಗುರು ಸಂತ ಶಿವಮಣಿ ಜ್ಞಾನೇಶ್ವರ ಮಹಾರಾಜರ ಚರಣ ಪದ್ಮಗಳಲ್ಲಿ ನಮಸ್ಕರಿಸಿ ಅದೇ ರೀತಿಯಾಗಿ ಆದಿಶಕ್ತಿ ಜಗನ್ಮಾತೆಯ ಚರಣ ವೃಂದಾವನಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ದಿವಸ ನವರಾತ್ರಿಯ ನಿಮಿತ್ತವಾಗಿ 9 ದಿನಗಳಲ್ಲಿ ದೇವಿಯ ಒಂದು ಪಾರಾಯಣ ದೇವಿ ಮಹಾತ್ಮೆಯನ್ನ ಇವತ್ತಿನ ದಿವಸ ನಾವೆಲ್ಲರೂ ಶ್ರವಣ ಮಾಡಿಕೆ ಬಂದಂತಹ ತಮ್ಮನ್ನೆಲ್ಲರ ಆತ್ಮದ ಚೈತನ್ಯಕ್ಕೆ ನಮಸ್ಕರಿಸುತ್ತಾ ಮಹಾತ್ಮರೇ, ಇವತ್ತಿನ ದಿವಸ ವಿಶೇಷವಾದಂತಹ ದಿವಸ ಅಂತ ಕರೀತಾರೆ. ಯಾಕಂತ ಕೇಳಿದ್ರೆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡೋದು, ದೇವಿ ಸಾಕ್ಷಾತ್ಕಾರ ಮಾಡೋದು ಒಂದೇ. ಯಾಕಂದ್ರೆ ಪರಮಾತ್ಮನ ಉಪಾಸನೆಗಳನ್ನು ಕೆಲವೊಂದಷ್ಟು ಮಾಡ್ತೀವಿ ನಾವು, ಅದೇ ರೀತಿಯಾಗಿ ದೇವಿ ಉಪಾಸನೆಗಳನ್ನು ಮಾಡ್ತೀವಿ. ಅದರೊಳಗೆ ವಿಶೇಷವಾದಂತಂದ್ರೆ ಇವತ್ತಿನ ದಿವಸ ನವರಾತ್ರಿ ಅನ್ನುವಂತಹ ಒಂದು ಕಾರ್ಯಕ್ರಮ. ನವ ಅಂದ್ರೆ 9, ರಾತ್ರಿ ಅಂತಂದ್ರೆ ನೋಡಿ, ರಾತ್ರಿ ಅಂತ ಕರೆದ್ರೆ ಶಿವರಾತ್ರಿ ಅಂತ ಕರೀತಾರೆ, ಶ್ಯಾಮರಾತ್ರಿ ಅಂತ ಕರೀತಾರೆ, ಅದೇ ರೀತಿಯಾಗಿ ಕಾಲರಾತ್ರಿ ಅಂತ ಕರೀತಾರೆ. ರಾತ್ರಿ ಅಂತ ಯಾಕೆ ಕರೆದು, ನವರಾತ್ರಿ ಅಂತ ಯಾಕೆ ಕರೆದು ಅಂತಂದ್ರೆ ರಾತ್ರಿ ಅಂತನ್ನುವಂಥದ್ದು ಅಂಧಕಾರ, ನಮ್ಮಲ್ಲಿರುವಂತಹ ಅಜ್ಞಾನ, ನಮ್ಮಲ್ಲಿರುವಂತಹ ದುಷ್ಟಶಕ್ತಿ, ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಯಾವಾಗ ಕಳ್ಕೋದು ಅಂತಂದ್ರೆ ಇದೇ ಒಂದು ನವರಾತ್ರಿಯಲ್ಲಿ ಕಳ್ಕೋಬಹುದು. ಆ ರೀತಿಯಾಗಿ ಆ ನವರಾತ್ರಿಯನ್ನ ವಿಶೇಷವಾದಂತಹ ನವದುರ್ಗೆಯರನ್ನ ನಾವು ಇವತ್ತ ಸಾಕ್ಷಾತ್ಕಾರ ಆ ದೇವಿಯ ಮಹಿಮೆಯನ್ನು ಕೇಳುವುದೇ ಬಹಳ ವಿಶೇಷ. ಕೇಳ್ತೀವಿ ಅಲ್ಲ, ಪರಮಾತ್ಮ ಮತ್ತು ದೇವಿ ಉಪಾಸನೆ ಏನ್ ಫರಕ್? ಪರಮಾತ್ಮ ಬಹಳ ಕಠಿಣವಾದಂಥದ್ದು. ಯಾಕಂದ್ರೆ ನಿರಾಕಾರದಲ್ಲಿರುವಂತಹ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಬಹುದಂದ್ರೆ ಬಹಳ ತುಂಬಾ ಎಷ್ಟೋ ಜನ್ಮಗಳ ತಪಸ್ಸೆಗಳನ್ನು ಮಾಡಿದ್ರು ಸಿಗುವುದಿಲ್ಲ. ಆದರೆ ತಾಯಿ ಜಗನ್ಮಾತೆ ಬರೀ ಅಂತಃಕರಣದಿಂದ ಕರೆದ್ರೆ ಸಾಕು, ದೇವಿ ದರ್ಶನವನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೋಡಿ, ಈ ಶ್ಯಾಮರಾತ್ರಿ ಅಂತ ವಿಚಾರ ಮಾಡಿದಾಗ ಶ್ಯಾಮರಾತ್ರಿ ಅಂತ ಕೆಲವೊಂದಷ್ಟು ಭಾಗದಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ ಅನುಕರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಏಕಾದಶಿಯನ್ನು ಯಾವಾಗ ಮಾಡ್ತೇವೆ ನಾವು? ರಾತ್ರಿಯಲ್ಲೇ ಮಾಡ್ತೇವೆ ಏಕಾದಶಿ.
ಜಾಗರಣೆಯಾಗ ರಾತ್ರಿ ರಾತ್ರಿ ಅಂದ್ರೆ ನಮ್ಮಲ್ಲಿರುವಂತ ಅಜ್ಞಾನವನ್ನು ಕಳ್ಕೋಬೇಕಾದ್ರೆ ಇವೆಲ್ಲ ಸಾಧನೆಗಳನ್ನ ನಮ್ಮ ಪೂರ್ವಜರು ಮಾಡ್ಕೊಂಡು ಬಂದ್ದಾರೆ. ಈ ನಾವು ಗುರುತಿದ್ದಿದ್ದೇನೆ, ಈ ನವರಾತ್ರಿಯನ್ನ ಈ ಶರದ್ ಋತುದಲ್ಲಿ ಆಚರಣೆ ಮಾಡ್ತೀವಿ. ಇದಕ್ಕೆ ಶರನ್ನವರಾತ್ರಿ ಅಂತ ಕರೀತಾರೆ. ಅದು ಸಾಮಾನ್ಯವಾಗಿ ಈ ದಕ್ಷಿಣ ಭಾರತದಲ್ಲಿ ಈ ಶರನ್ನವರಾತ್ರಿಯನ್ನ ಬಹಳ ಪ್ರಚಲಿತ ಇದೆ. ಅದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ನವರಾತ್ರಿಯನ್ನ ಚೈತ್ರ ಮಾಸದಲ್ಲಿ ಮಾಡ್ತಾರೆ. ನಾವೆಲ್ಲ ರಾಮನವಮಿಯನ್ನ ಮಾಡ್ತೀವಿ ಯಾವಾಗ? ಚೈತ್ರ ಮಾಸದಲ್ಲಿ. ಹೌದಲ್ರಿ ಮಹಾರಾಜ? ಚೈತ್ರ ಮಾಸ, ಚೈತ್ರ ಯುಗಾದಿ ಮಾಡಿದೆ ಯಾವಾಗ? ಚೈತ್ರ ಮಾಸ. ಅಂದ್ರೆ ಒಂದೊಂದು ಭಾಗದಲ್ಲಿ ದೇವಿಯನ್ನ ಒಂದೊಂದು ಸಂವತ್ಸರದಲ್ಲಿ ಒಂದೊಂದು ಋತುದಲ್ಲಿ ಆಚರಣೆಯನ್ನ ಮಾಡಿ ದೇವಿ ಸಾಕ್ಷಾತ್ಕಾರವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಈ ಒಂದು 9 ದೇವಿ ಅವತಾರಗಳನ್ನ ನಾವು ಮಾಡ್ಕೋಬೇಕಾದ್ರೆ ಬಹಳ ವಿಶೇಷವಾದಂತಹ ನಮ್ಮ ಅಂತಃಕರಣ ಬಹಳ ಶುಚಿಯಾಗಿ ಆ ದೇವಿ ಸಂಸ್ಕಾರವನ್ನ, ದೇವಿ ಮಹಾತ್ಮೆಯನ್ನ ಕೇಳಿದ್ದಾದ್ರೆ ನಮಗೇನಾಗ್ತದೆ ಅಂದ್ರೆ ದೇವಿ ಕೃಪಾ. ದೇವಿ ಅವತಾರ ಯಾಕಾಯ್ತು? ಪ್ರಥಮವಾಗಿ ದೇವಿ ಅನ್ನತಕ್ಕಂಥ ಆ ದೇವಿ ಅವತಾರವನ್ನು ಯಾಕೆ ತಾಳೆಯೋ ಅನ್ನತಕ್ಕಂಥದ್ದನ್ನ ನಾವು ಮೊದಲು ಒಂದು ಸ್ವಲ್ಪ ಅದನ್ನ ಅಸೀಮಾವಲೋಕನ ಮಾಡಬೇಕಾಗ್ತದೆ. ದೇವಿ ಹಿಂದೆ ಪ್ರಜಾಪತಿ ಬ್ರಹ್ಮನಿಗೆ 27 ಜನ ಪುತ್ರಿಯರಿದ್ದರು. ಅದರೊಳಗೆ ತನ್ನ ಒಬ್ಬ ಮಗಳನ್ನ ಶಿವನಿಗೆ ಕೊಟ್ಟಿದ್ದ. ನೋಡಿ, ಶಿವನಿಗೆ ಕೊಟ್ಟಿದ್ದ ಆ ಶಿವನ ಅರ್ಧಾಂಗಿಯಾದಂತಹ ಆ ತಾಯಿ ಬಹಳ ಭಕ್ತಿಯಲ್ಲಿ ಪರಮಾತ್ಮನ ಒಂದು ಆ ಆನಂದದಲ್ಲೇ ಪರಿಪೂರ್ಣವಾಗಿದ್ದಳು. ಅದಕ್ಕೊಂದು ಉದಾಹರಣೆ ಅಂತ ತಗೊಂಡಾಗ 3 ಕಾಲಿನ ಭರಂಗಿ ಅಂತ ಹೇಳಿ ಶಿವಮನಗಳಲ್ಲಿ ಬರ್ತಾನ. ಅವೇನ್ ಮಾಡ್ತಿದ್ದ ಅಂದ್ರೆ ಶಿವನನ್ನ ಬಿಟ್ಟು ಮತ್ತೊಬ್ಬನ ದೇವಿಯನ್ನು ಉಪಾಸನ ಮಾಡಲಿಲ್ಲ ಒಂದ್ಸರಿ. ಅದಕ್ಕಾಗಿ ದೇವಿ ಏನು ಮಾಡಿದ ಅಂದ್ರೆ ಒಂದು ಸರಿ ಆ ಭೃಂಗಿ ಏನು ಮಾಡಿದ ಅಂತ ಕೇಳಿದ್ರ ಶಿವನವನ್ನ ಪ್ರದಕ್ಷಿಣೆ ಮಾಡಕ್ ಹೋದಾಗ ಅರ್ಧನಾರೀಶ್ವರದಲ್ಲಿ ದೇವಿ ಪ್ರತ್ಯಕ್ಷ ಆದ. ಅಬಂಧ ಸಾಹಿತ್ಯದಲ್ಲಿ ಬರ್ತೇನೆ, ತೂ ವಿಡಿವರಿಸ ಕೈಯ ಬಾಗಿ ಹೋಗ್ತಪ್ಪ ಮರದಾನಲಾಗುವ ಕೃಪೆ ಪಂಡರ ಪೂರಲಾಗಿಲೆ ಡೋಳಪಾಗಿಲೆ ಸಂತ ಬೇಗಿಲೆ ವರುಣ ವಿಟಾಯಿ ಸಚ್ಚಿದಾನಂದ ಅಂಬಾಬಾಯಿ ಹೋಗ್ರೆ. ಪಂಡರಿನಾಥನು ಎಷ್ಟೋ ಅವತಾರಗಳನ್ನ, ಯಾಕಂದ್ರೆ ಶ್ರೀ ಅವತಾರವನ್ನ ಸತಿ ಯಾವುದಾದ್ರೆ ಸಬು ಮನೆಯವರು ಮಾಡಂಗಿಲ್ಲ. ಎಂತ ಒಂದು ಅವತಾರವನ್ನ ಅರ್ಧಾಂಗಿ ರೂಪಿಯಾದಂತಹ ಆ ಪಾರ್ವತಿಯನ್ನ ನೋಡಿ ಆ ಭೃಂಗಿ ಏನ್ ಮಾಡಿದಂತಂದ್ರೆ ನಮಸ್ಕಾರ ಮಾಡಲಿಲ್ಲ, ಅಲ್ಲಿಗೆ ನೆಟ್ಬಿಟ್ಟ. ನಾವು ಪರಮಾತ್ಮನಷ್ಟೇ ಮಾಡ್ತಕ್ಕಂತ ಆ ದೇವಿಯಲ್ಲೋ ಅಲ್ಲ, ಅವನಷ್ಟೇ ಉಪಾಸನ ಮಾಡಿ ಅಂತ ನಿನ್ನಲ್ಲಿರುವಂತ ಶಕ್ತಿ ಏನ ಮಾಂಸಗಳದಲ್ಲ ಅದು ನನ್ನ ಶಕ್ತಿ ಅಂತ ಆ ಶಕ್ತಿಯನ್ನು ಎತ್ಕೊಂಡಾಗ ಅಂತರ್ಮುಖಿಯಾಗಿ ಎತ್ತಿಬಿಟ್ಟ. ಅದೇ ಶಿವ ಅವನಿಗೆ ಮತ್ತೊಂದು ಕಾಲ ಕೊಟ್ಟಾಗ ಅವು 3 ಕಾಲಗಳ ಭೃಂಗಿ ಆದ ಅನ್ನುವಂಥದ್ದು ಇತಿಹಾಸದಲ್ಲಿ ಬರ್ತದೆ. ಅದೇ ರೀತಿಯಾಗಿ ಈ ದೇವಿ ಪರಮಾತ್ಮನವನ್ನು ಬಹಳ ಸಂಖ್ಯೆಯಲ್ಲಿ ಪತಿಶ ಮತ್ತೆ ಅನುಸರಣ ಪತಿವ್ರತ ಧರ್ಮ ಅನ್ನುವಂಥದ್ದು ಪರಮಾತ್ಮ ಎಲ್ಲಿ ಇರ್ತಿದ್ದಂದ್ರೆ ಶಿವ ಮೂಲ ಚಕ್ರವರ್ತಿ. ಮೂಲ ಚಕ್ರವರ್ತಿ ಎಲ್ಲಿದ್ದ? ಸ್ಮಶಾನವಾಸ. ಹೌದಲ್ಲ? ಶಿವ ಸ್ಮಶಾನವಾಸ. ಅವನ ಆಯುಧಗಳು ಧಮುರ, ಆಮೇಲೆ ತಾನು ತೊಟ್ಟಂತಹ ಹುಲಿ ಚರ್ಮ, ಬೂದಿ, ಇದೆಲ್ಲ ಅವರ ಸಂಪತ್ತು. ಆದ್ರೆ ಪ್ರಜಾಪತಿ ಬ್ರಹ್ಮ ಯಾವ ರೀತಿಯ ದಕ್ಷ ಬ್ರಹ್ಮಣ ಒಂದು ಸರಿ ಏನು ಮಾಡಿದ ಅಂತ ಕೇಳಿದ್ರ ಯಜ್ಞವನ್ನ ಮಾಡಿದ. ಆ ದಕ್ಷ ಬ್ರಹ್ಮ ತನ್ನ ಮಗಳವನ್ನ ಕೊಟ್ಟಿದ್ದಲ್ಲ,
ಆ ತಾಯಿ ಏನು ಮಾಡ್ಯಾಳಂದ್ರೆ, ಒಂದು ಸರಿ ದಕ್ಷ ಬ್ರಹ್ಮ ಯಜ್ಞವನ್ನ ಮಾಡಿದಾಗ ದಕ್ಷ ಬ್ರಹ್ಮ ಯಜ್ಞಕ್ಕೆ ಎಲ್ಲಾ ದೇವತೆಗಳನ್ನು ಕರೆದಿದ್ರು. ಶಿವನ ಅದಕ್ಕೆ ಅಧಿಷ್ಠಾನ ಬೇಕಿದ್ದ. ಅಧಿಷ್ಠಾನವಾಗಿ ಶಿವ ಬಂದಿದ್ದ. ಆ ಶಿವ ಎಲ್ಲಾ ದೇವತೆಗಳು ಆ ದಕ್ಷ ಬ್ರಹ್ಮ ಬಂದಾಗ ಎಲ್ಲರೂ ಎದ್ದು ನಿಂತರು. ಎಲ್ಲರೂ ಎದ್ದು ನಿಂತರು, ಆದ್ರೆ ಶಿವ ಎದ್ದು ನಿಂತಿರಲಿಲ್ಲ. ಅವಾಗಂದ ದಕ್ಷ ಬ್ರಹ್ಮ, ಅಲ್ಲ, ಎಲ್ಲಾ ದೇವತೆಗಳು ನನ್ನ ನೋಡಿ ಎದ್ದು ನಿಂತಾರ, ನೀನ ನನ್ನ ಎದ್ದು ನಿಂತು ನೋಡಿ ಎದ್ದು ನಿಂತು ನನಗ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳ್ಕೊಂಡು ದಕ್ಷ ಬ್ರಹ್ಮ ಬಹಳ ಸಿಟ್ಟಾಗಿ ಎಷ್ಟ ಆಗಲಿಲ್ಲ. ಇವನು ಹಿಂಗ ಮಾಡಿದ್ರೆ ಸರಿಯಾದ ತಗೊಂಡು ಮತ್ತೊಂದು ವೇಳೆಯಲ್ಲಿ ಆ ದಕ್ಷ ಬ್ರಹ್ಮ ಏನ್ ಮಾಡಿದ, ಮತ್ತೊಂದು ಯಜ್ಞವನ್ನು ಮಾಡಿದ. ಎಲ್ಲಾ ದೇವತೆಗಳಿಗೂ ಯಜ್ಞಿಗೆ ಆಮಂತ್ರಣ ಮಾಡ. ಆದರೆ ಶಿವನಿಗೆ ಆ ಯಜ್ಞಕ್ಕೆ ಅನುಮತಿಯನ್ನು ಆಮಂತ್ರಣವನ್ನು ಕೊಡಲಿಲ್ಲ. ಆಗ ಆ ಸತಿದೇವಿ, ಪಾರ್ವತಿಯ ಅರ್ಧಾಂಗಿಯಾದಂತ ಸತಿದೇವಿ ತನ್ನ ಪರಮೇಶ್ವರನಿಗೆ ಹೇಳ್ತ, ಅಲ್ಲ, ನಮ್ಮ ತಂದೆಯವರು ಯಜ್ಞವನ್ನ ಮಾಡಿದಾರ, ಯಜ್ಞಕ್ಕೆ ಹೋಗೋಣ ಅಂತ ಹೇಳಿ. ಅವಾಗ ಕರಿಯದ ಯಾವುದೇ ಆಮಂತ್ರಣ ಹೋಗಬಾರದು, ಅದು ಅಪಮಾನ ಅಂತ ಹೇಳಿದ. ತವ್ರ ಮನೆಗೆ ಹೋಗುವಾಗ ಯಾರ ಅಪ್ಪಣೆಯನ್ನು ನಾವು ಕೇಳ್ಕೋಬೇಕಾಗಿದೆ. ನನ್ನ ತವ್ರ ಮನೆಗೆ ನಾವು ಹೋಗಾಕೇನ ಅಂತ ಹೆಣ್ಮಕ್ಳ ಹಠವಾಡಿಕೆ. ವಿಪರೀತ ಕಾಲಕ್ಕೆ ವಿನಾಶ ಕಾರಣ ಬುದ್ಧಿ ಅನ್ನುವಂಥದ್ದು ಪರಮಾತ್ಮ ಎಷ್ಟು ತಿಳಿಸಿ ಹೇಳಿದ. ನಿಮ್ಮ ತಂದೆ ಆಗಿರಬಹುದು, ಆದರೆ ಕರಿಯರಿ ಆ ಯಜ್ಞದಕ್ಕೆ ನಾವೆಲ್ಲರೂ ಹೋಗುದು ಬೇಡ ಅಂತಂದಾಗ, ಇಲ್ಲ ನಾವು ಹೋಗಾಕೇನೆ, ನೀವು ಕಳಿಸಿದ್ರು ಹೋಗಾಕೆ, ಕಳಿಸಿದ್ರು ನಾವು ಹೋಗಾಕೆ ಅಂದಾಗ ಪರಮಾತ್ಮ ಅಂದ, ಅದು ನಿನ್ನ ಇಚ್ಛಾ, ಅದು ಏನಾಗ್ತದ ಅಂತಂದಾಗ ಆ ತಾಯಿ ತಯಾರಾದರು. ಅವಾಗ ಆಕೆ ಒಬ್ಬಕ್ಕೇನೋ ಹೋಗುದು ಬೇಡ ಅಂತ ಹೇಳ್ಕೊಂಡು ನಂದಿಯನ್ನ ಕರೆದು ಆ ನಂದಿಯನ್ನ ಜೊತೆ ಮಾಡಿ ಎತ್ತೆಕೊಂಡಾಳ. ಆ ಹೋಗು ಅಂದ್ರೆ ಆ ತಾಯಿ ಜೊತೆಗೆ ಆ ನಂದಿಯನ್ನ ಕಳಿಸಿದ. ಭೂಲೋಕಕ್ಕೆ ಬಂದು ಪ್ರಜಾಪತಿ ಯಾವ ದಕ್ಷ ಬ್ರಹ್ಮ ಯಜ್ಞವನ್ನು ಮಾಡಿದ್ದ, ಲಕ್ಷಾವಧಿ ದೇವತೆಗಳು, 36 ಕೋಟಿ ದೇವತೆಗಳೆಲ್ಲರೂ ಹಾಗೂ ಎಲ್ಲ ಶಿವಂತಗಳು ಎಲ್ಲವೇ ಮಾಡಿ ಯಜ್ಞದಲ್ಲಿ ಪರಿಪೂರ್ಣವಾಗಿ ಯಜ್ಞವನ್ನು ನಡೆಸಿ ಸಾಂಗೋಪವಾಗಿ ಯಜ್ಞ ನಡೆದ. ಎಲ್ಲರೂ ಯಜ್ಞದಲ್ಲಿ ತಮ್ಮ ದೇಹ ಭಾವವನ್ನು ಬರ್ತಿದ್ರು. ಆದರೆ ಈ ತಾಯಿ ತನ್ನ ತವರು ಮನೆಗೆ ಬಂದರು. ಈಕೆ ಯಾರನ್ನೂ ಮಾತಾಡಿಸ್ತಾ ಇಲ್ಲ, ಒಬ್ರು ಮಾತಾಡಿಸ್ತಾ ಇಲ್ಲ. ಆಕೆ ಎಲ್ಲರೂ ನೋಡ್ರು, ಅಕ್ಕ, ತಂಗಿ, ತಾಯಿ ಕಡೆ ನೋಡ್ರು, ಯಾರೊಬ್ಬರು ಮಾತಾಡಿಸಲಿಲ್ಲ. ಆಗ ದಕ್ಷ ಬ್ರಹ್ಮ ನೋಡಿದ, ನಿನ್ ಯಾರ ಯಜ್ಞಕ್ಕೆ ನೋಡು, ಎಲ್ಲಾ ಜನ ಏನು ಕೂಡಿದ್ರಲ್ಲ, ಆ ಬಂದಂತಹ ಸತಿದೇವಿ ಅಂದ್ರೆ ತಂದೆನ ಕೇಳು, ಅಲ್ಲ, ತವ್ರ ಮನೆಗೆ ಬರ್ಬೇಕಾದ್ರೆ ಯಾರ ಅಪ್ಪಣೆಯನ್ನ ನಾವು ಪಡೆಯಬೇಕು, ಇದು ನನ್ನ ಮನೆ ಅಲ್ಲ ಅಂತಂದಾಗ, ನಿನ್ನ ಗಂಡ ನನಗೆ ಅಪಮಾನ ಮಾಡ್ಯಾನ, ಅವನ ನಿಮಿತ್ತವಾಗಿ ಯಜ್ಞವನ್ನು ನಾವು ಮಾಡಿದ್ದೀವಿ, ಅದಕ್ಕಾಗಿ ನಿಮಗೆ ಆಮಂತ್ರಣ ಕೊಟ್ಟೆ, ಯಾಕೆ ಬಂದಿ ಅಂತ ಕೇಳಿದ ಮಗಳನ್ನು. ಅವಾಗಲೂ 1000 ಶೆಟ್ಲ ಹೊಡೆದಟ್ಟು ಯಾತನೆ ಆಯಿತು. ನನ್ನ ಗಂಡ ಅವಾಗ ಹೇಳಿದ, ಹೋಗಬೇಡ ಅಂತ ಹೇಳ, ಆದ್ರೆ ನಾವು ಬಂದಿನಲ್ಲ, ಇಲ್ಲಿ ತವ್ರ ಮನೆಯೊಳಗೂ ನನಗೆ ಹಿಂಗಾಯ್ತು, ಇನ್ನು ನನ್ನ ಗಂಡನಿಗೆ ಹೋಗಿ ಪರಮಾತ್ಮನಿಗೆ ಯಾವ ಮೋದಿಯನ್ನು ತೋರಿಸಬೇಕು ಅಂತ ತಿಳ್ಕೊಂಡು ಬಹಳ ದುಃಖದಲ್ಲಿ ವ್ಯಕ್ತಪಡಿಸ್ತಾ ಒಂದೇ ಒಂದು ವಿಚಾರ ಮಾಡಿದ್ರು, ಇನ್ನು ಗಂಡನಿಗೆ ಹೋಗಿ ಈ ಮುಖವನ್ನ ತೋರಿಸಿದ್ರೆ ಉಪಯೋಗ ಆಗುವುದಿಲ್ಲ, ತಂದೆ ನನಗೆ ಅಪಮಾನ ಮಾಡಿದ, ಎಲ್ಲ ದೇವತೆಗಳ ಮುಂದೆ ನನಗೆ ಅಪಮಾನ ಆಗೈತಿ, ಇನ್ನು ಪ್ರಾಣ ಹೋದ ದೇಹದಾವ ರಾಹು ಪಾಂಡುರಂಗಿ ದೃಢಬಾಹು, ಏನು ದೇಹ ಏನು ಉಪಯೋಗ, ಇನ್ನು ಗಂಡಿಗೆ ಯಾವ ಮುಖ ತೋರಿಸಬೇಕು ತಿಳ್ಕೊಂಡು ಸತಿದೇವಿ ಯಜ್ಞ
ಯಜ್ಞ ನಡೆದಿತ್ತಲ್ಲ, ಆ ಯಜ್ಞದೊಳಗೆ ಹಾರಿ ಬಿಟ್ಟರು. ಯಜ್ಞದಲ್ಲಿ ಅವರು ಹಾಕಿರು. ಎಲ್ಲ ದೇವತೆಗಳು ಭ್ರಾಂತರಾದ. ನಂದಿ ಜೊತೆಯಲ್ಲಿ ಬಂದಿದ್ದ ಆ ಸತಿದೇವಿ ಮಹಾದೇವಿ ಯಾವ ರೀತಿಯಾಗಿ ಅಗ್ನಿಯೊಳಗ ಆಹುತಿ ಆದದ್ದನ್ನು ನೋಡಿ ಕಣ್ಣೀರುತ್ತ ಕೈಲಾಸಕ್ಕೆ ಹೋದನು. ಹೋಗಿ ಪರಮಾತ್ಮನು ನಡೆದಂತ ವರ್ಣನೆಯನ್ನ ಹೇಳಿದ. ಪರಮಾತ್ಮ ಹೇಳಿದ, ಮೊದಲೇ ಹೇಳಿದ್ದ ನಾನು ಮೊದಲೇ ಹೇಳಿದ್ದ ಬೇಡ ಅಂತ ಹೋದ್ರು. ಯಾವ ನನ್ನ ಮಾವಾಗಿರಬಹುದು ಅವ ದಕ್ಷ ಬ್ರಹ್ಮನೇ ಬಡವಾದ ತಿಳ್ಕೊಂಡು ಕ್ರೋಧಿಷ್ಠನಾಗಿ ಬಂದ ದಕ್ಷ ಬ್ರಹ್ಮನ ರಾಜ್ಯಕ್ಕೆ ಬಂದು ಆ ದಕ್ಷ ಬ್ರಹ್ಮನ ಏನ್ ಮಾಡಿದಂದ್ರೆ ನೋಡ್ರಿ, ಇನ್ನ ಸಂಹಾರ ಮಾಡಬೇಕಂತ ವಿಚಾರ ಮಾಡಿದಾಗ ತಾನು ಕ್ರೋಧಿಷ್ಠನಾಗುವುದರಿಂದ ಆ ಕ್ರೋಧದ ಒಂದು ಜಡಿ ಕೂದಲಿ ಕೆಳಗಂತೆ ವೀರಭದ್ರನ ಅವತಾರವಾಯಿತು. ಆ ವೀರಭದ್ರನಿಂದ ದಕ್ಷ ಬ್ರಹ್ಮನ ಸಂಹಾರ ಮಾಡಿ ಮುಂದೆ ಆ ಸತಿದೇವಿ ಅಗ್ನಿಯೊಳಗಿದ್ದಂತ ಹೆಂಡತಿಯನ್ನು ತೆಗೆದುಕೊಂಡಂತ ಪರಮಾತ್ಮ ತನ್ನ ಹೆಗಲ ಮೇಲೆ ಹಾಕೊಂಡನು. ಅರ್ಥಾಂಗಿ ಅಂತ ಕರೀತಾರೆ. ಪರಮಾತ್ಮನ ಬಿಟ್ಟ ದೇವಿ ಇಲ್ಲ, ದೇವಿ ಬಿಟ್ಟ ಪರಮಾತ್ಮ ಇಲ್ಲ. ಅದಕ್ಕೆ ಅರ್ಧನಾರಾಯಣೇಶ್ವರ ಹಂಗಿರ್ಬೇಕು. ಗಂಡ ಹೆಂಡತಿ ಹೆಂಗಿರ್ಬೇಕು ಅಂದ್ರೆ 36 ಅಂಗತೆ ಇರ್ಬೇಕು. ಅಂದ್ರೆ ಎರಡೂ ಕೂಡಿದ್ದು. ಅದೇ ರೀತಿಯಾಗಿ ಪರಮಾತ್ಮ ಅಗ್ನಿ ಬಿದ್ದಂತಹ ಸತಿದೇವಿಯನ್ನು ತೆಗೆದುಕೊಂಡು ಹೆಗಲ ಮೇಲೆ ಹಾಕೋದ ನೋಡಿ. ಹೆಗಲ ಮೇಲೆ ಹಾಕಿ ಸತಿದೇವಿಯನ್ನು ತೆಗೆದುಕೊಂಡು ಹೊಂಟ. ಎಲ್ಲಾ ದೇವತೆಗಳು ದುಃಖವಾಯಿತು. ಅಷ್ಟೇ ಅಲ್ಲ, ಶಿವ ಲಯಕರ್ತ. ಈ ಎಲ್ಲಾ ಬ್ರಹ್ಮಾಂಡವನ್ನ ಪರಮಾತ್ಮ ಕ್ರೋಧದಲ್ಲಿದ್ದಾನ. ಈ ಎಲ್ಲರಿಗೂ ನಾಶ ಅಂತ ತಿಳ್ಕೊಂಡು ಇದಕ್ಕೇನು ಮಾಡಬೇಕು ಅಂತ ವಿಚಾರ ಮಾಡಿದಾಗ ಎಲ್ಲಾ ದೇವತೆಗಳು ವಿಷ್ಣುವನಲ್ಲಿ ಮಾಡಬಹುದು. ಪರಮಾತ್ಮ ಶಿವನಲ್ಲಿ ಬಹಳ ಕ್ರೋಧಿಷ್ಠನಾಗಿರ. ಆ ಕ್ರೋಧ ಯಾರಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸತಿದೇವಿಯನ್ನ ತನ್ನ ಹೆಗಲ ಮೇಲೆ ಹಾಕೊಂಡು ಹೊರಟಾನ. ಏನಾಗ್ತದ? ಅದಕ್ಕಾಗಿ ಇದನ್ನು ಉಪಾಯ ಮಾಡಿದಾಗ ಪರಮಾತ್ಮ ವಿಷ್ಣು ಏನು ಮಾಡಿದ್ರೆ ತನ್ನ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಆ ಸತಿದೇವಿಯನ್ನ, ಪರಮಾತ್ಮ ಏನಾಗಿತ್ತಂದ್ರೆ ಕ್ರೋಧದಲ್ಲಿ ಇದ್ದಾನೆ. ವಿಷ್ಣು ಏನು ಮಾಡಿದರೆ ಅವನು ಹಿಂದೆ ಬಂದ ಆ ದೇವಿಯನ್ನ ಒಂದೊಂದು ಭಾಗಗಳಾಗಿ, ಯಾಕಂದ್ರೆ ಎಲ್ಲಾ ಭಾಗ ಏನಾಗ್ತದೆ ಅಗ್ನಿ ಒಳಗೆ ಬೆಂದು ಹಿಡಿದ್ರೆ ಸಾಕು, ಕೆಳಗೆ ಒಂದೊಂದು ಭಾಗ ಹಿಡಿದ್ರೆ ಸಾಕು, ಕೆಳಗೆ ಒಂದೊಂದು ಭಾಗ ಕೆಳಗೆ ಬೀಳ್ತಾ ಇತ್ತು. ಅಂತ ಒಂದೊಂದು ಭಾಗಗಳು ಬೆಳ್ತಾ 51 ಭಾಗಗಳಾಗಿದ್ದರು. ಅವೇ ಇವತ್ತಿಗೆ ಶಕ್ತಿ ಪೀಠಗಳಂತ ಕರೀತಾರೆ. ಶಕ್ತಿ ಪೀಠಗಳು ಹೆಂಗಾದ್ರೆ ಆ ಸತಿದೇವಿಯ ಪ್ರತಿಯೊಂದು ಭಾಗಗಳು ಎಲ್ಲೆಲ್ಲಿ ಬಿದ್ದುವಲ್ಲ ಅಲ್ಲಿ ಶಕ್ತಿ ಪೀಠಗಳು. ಶಕ್ತಿ ಪೀಠಗಳಾದಂತಹ ಒಂದು ಮಹಾತ್ಮೆ. ಅದೇ ರೀತಿಯಾಗಿ ಸತಿದೇವಿ ಪರಮಾತ್ಮ ಮತ್ತೆ ಯೋಗ ನಿದ್ರೆಯೊಳಗೆ ತನ್ನ ಒಂದು ಶಾಂತ ಸ್ಥಿತಿಯೊಳಗೆ ಮತ್ತೆ ಯೋಗದಲ್ಲಿ ಸತಿದೇವಿ ಮತ್ತೆ ಪುನರ್ಜನ್ಮವನ್ನು ತಾಳ್ತಾಳ. ಪರ್ವತರಾಜನ ಮಗಳವಾಗಿ ಹಿಮಾಲಯದಲ್ಲಿರುವಂತಹ ಪರ್ವತರಾಜನ ಮಗಳೇ ಪಾರ್ವತಿ. ಅದಕ್ಕೆ ಶೈಲಪುತ್ರ ಶೈಲ ಅಂತಂದ್ರೆ ಪರ್ವತ. ಆ ಪರ್ವತರಾಜನ
ಮೊದಲೆರಡು ಪರಮಾತ್ಮನ ಯಾವಾಗ ನಾನು ಕುಡಿನಿ ದುರುಳ ಅಂಬುಲ ಕೀಲಾಗಿ ಮಾಯೆ ಸೈರಾ ವೈರ ಕಾಯೆ ಪೋಲುನೈ ಹಾಲುನೈ ಚಾಲುನೈ. ಜ್ಞಾನೇಶ್ವರ ಬಹಳ ಸುಂದರವಾಗಿದೆ. ಅಂಬುಲ ಅಂದ್ರೆ ಹೆಂಗ ಯಾತನೆ ಇತ್ತು ಅಂತಂದ್ರೆ ಯಾವಾಗ ನನ್ನ ಪರಮಾತ್ಮ ಸಿಕ್ಕಾನೆ ಮತ್ತ ಪರಮಾತ್ಮನಲ್ಲಿ ನಾನು ಯಾವಾಗ ಲೀನಾದೇನೆ. ಇದೇ ಆತ್ಮ ಮತ್ತು ಪರಮಾತ್ಮರಲ್ಲಿರುವ ವ್ಯತ್ಯಾಸ. ಪರಿಚಿನ್ನ ಪರಮಾತ್ಮ, ಅವ್ಯಕ್ತವಾದಂತ ಪರಮಾತ್ಮ, ಶಕ್ತಿಶಾಲಿಯಾದಂತ ಪರಮಾತ್ಮನಿಂದ ಬೇರ್ಪಟ್ಟಂತಹ ಆತ್ಮಗಳು ನಾವು. ಅದಕ್ಕೆ ಬಸವಣ್ಣ ಹೇಳಿದ ಲಿಂಗಪತಿ ಲಿಂಗಪತಿ ಶರಣ ಲಿಂಗಪತಿ ಲಿಂಗಪತಿ ಶರಣ ಸತಿ. ನಾವು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಬೇಕಾದ್ರೆ ಅದಕ್ಕೆ ಮೌಲ್ಯವರು ಏನ್ ಕೊಡ್ತಾರೆ ಅಂಬುಳ ಅನ್ನೋ ಸ್ಮರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಪಾರ್ವತಿ ಏನು ಮಾಡಿಳು ಅಂತ ಕೇಳ್ರ ಬೆಳಿತಾ 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 ದೊಡ್ಡವಳಾಗಿ ತಂದೆಯನ್ನು ಕೇಳ್ತಾ ಇದ್ದಾಳೆ. ತಂದೆ ನೋಡ್ರಿ ಪರ್ವತ ರಾಜ ಒಮ್ಮೆ ನಿಷ್ಠಾವಂತ. ಪರ್ವತ ರಾಜ ಹೇಳ್ತಾನ, ಪಾರ್ವತಿ ನಿನ್ನ ನಾನು ಶಿವನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ. ಶಿವನಿಗೆ ಕೊಟ್ಟು ನಿನ್ನ ಮದುವೆ ಮಾಡ್ತಾರೆ ಅಂದಾಗ ಅಪ್ಪ ಶಿವ ಸಿಗಬೇಕಾದ್ರೆ ಏನ್ ಮಾಡಬೇಕು? ಶಿವ ನನಗೆ ಸಿಗಬೇಕಾದ್ರೆ ಏನ್ ಮಾಡಬೇಕು? ಅವನೇ ನಾನು ಭರಿಸಬೇಕಾದ್ರೆ, ಅವನೇ ನನ್ನ ಪತಿಯನ್ನಾಗಿ ಮಾಡ್ಕೋಬೇಕಾದ್ರೆ ನಾ ಏನ್ ಮಾಡ್ಕೋಬೇಕು ಮಾಡ್ಬೇಕು? ತಂದೆ ಹೇಳಿದ ಪರ್ವತ ರಾಜ, ಮಗಳೇ ಪರಮಾತ್ಮನಿಗೆ ಸಿಗಬೇಕಾದ್ರೆ ಸಾಮಾನ್ಯ ಇಲ್ಲ, ಯೋಗಿಗಳಿಗೆ ಸಿಗದಂತ ಪರಮಾತ್ಮ. ಯೋಗಿಯ ಮೂಲವಾದ ಭೂಮಿಯ ದಿಕ್ಕಿನಾಮ್ಯ ಅಂತ ಯೋಗಿಗಳಿಗೆ ಸಿಗದಂತ ಪರಮಾತ್ಮನನ್ನ ನೀವು ಹರಿಸ್ಕೋಬೇಕಾದ್ರೆ ಘೋರವಾದಂತಹ ತಪಸ್ಸನ್ನು ಮಾಡಬೇಕು ಅಂತ ಹೇಳಿ. ಅಪ್ಪ ತಪಸ್ಸು ಮಾಡಬೇಕು. ತಪಸ್ಸು ಮಾಡೋದ್ರಿಂದ ಶಿವ ದರ್ಶನ ಆಗ್ತಾನೆ. ನಿಷ್ಠಾವಂತ ಭಾವ ಭಕ್ತಾಂಚ ಧರ್ಮ ನಿರ್ಧಾರಾಯ ವರ್ಮ ಚುಕ್ಕುನೆ. ಯಾವ ರೀತಿಯಾಗಿ ತಂದೆ ಹೇಳಿದಂತಹ ವಚನದ ಮೇಲೆ ಶ್ರದ್ಧೆ ಇಟ್ಟಂತಹ ಪಾರ್ವತಿ ಘೋರವಾದಂತಹ ಎಷ್ಟೋ ಸಾವಿರ ವರ್ಷ ತಪಸ್ಸವನ್ನು ಮಾಡಿದರು. ತಪಸ್ಸವನ್ನು ಮಾಡಿದಾಗ ಪರಮಾತ್ಮ ಶಿವ ದರ್ಶನವನ್ನು ಪಾರ್ವತಿ ಯಾಕೆ ಈ ತರವಾದಂತಹ ಘೋರ ತಪಸ್ಸವನ್ನು ಮಾಡ್ತಾ ಇದ್ದೀವಿ? ಏನ್ ಬೇಕಾಗಿದೆ? ಏನು ಸಂಪತ್ತು ಬೇಕಾಗಿದೆ? ಇಹಲೋಕದ ಸುಖಗಳು ಏನ ರಾಜ್ಯ ಹೋಗಬೇಕಾಗಿದೆ, ಸಂಪತ್ತು ಏನ್ ಬೇಕಾಗಿದೆ? ಪರಮಾತ್ಮ ನಾ ಕೇಳಿದ್ದು ಕೊಡ್ತೀಯ? ಅದೇ ಗೋಳಶಂಕರ ಭಕ್ತರಿಗೆಲ್ಲ ನೀ ಕೇಳಿದ್ದನ್ನು ಕೊಡುವಂತ ಉದಾಹರಣೆ ಶಿವನಲ್ಲಿ ಏನಿಲ್ಲ ನೋಡಿದಂತವ್ರು ಎಂತೆಂಥವ್ರು ಏನೆಲ್ಲ ಆತ್ಮಲಿಂಗವನ್ನ ಕೊಟ್ಟರು ಅವನಿಗೆ ಕೇಳಬಹುದು. ಅಂತ ಪರಮಾತ್ಮ ಪಾರ್ವತಿ ಕೇಳಿದಾಗ ಕೊಡ್ತೀನಿ ಇಲ್ಲ, ನೀನು ನನ್ನ ಕೈ ಮೇಲೆ ಕೈ ಕೊಟ್ಟರೆ ಹೇಳ್ತಾನೆ. ಕೈ ಮೇಲೆ ಕೈ ಕೊಟ್ಟ ಪರಮಾತ್ಮ ಏನ್ ಹೇಳು, ನನ್ನ ಕೊಟ್ಟು ಇಷ್ಟು ತಪಸ್ಸು ಮಾಡಿದೆಯಲ್ಲ, ನಿನಗೆ ಏನ್ ಬೇಕಾದ್ರೆ ಕೊಡ್ತೀನಿ ನೋಡಿ. ಎಲ್ಲರಿಗೂ ಕೊಟ್ಟಿದ್ದೆ ನಾನು, ನಿನಗೂ ಕೊಡ್ತೀನಿ. ಪಾರ್ವತಿ ಹೇಳ್ತಾಳ, ಪರಮಾತ್ಮ ನೀನು ನನ್ನ ಗಂಡ ಆಗಬೇಕು ನೋಡು. ಇದು ಕೇಳುವಂತದ್ದು, ಇದು
ಅವನ್ನ ನೀ ಕೇಳೋದು ಇಂತ ಕೇಳಿ ಇಂತ ಕೇಳಬಾರ್ದಂತ. ಲೌಕಿಕ ವ್ಯವಹಾರಗಳಲ್ಲಿ ಏನ್ ಬೇಕಾದ್ರೆ ಕೇಳಬೇಕಾಗಿತ್ತು, ಕೊಡ್ತೀನಿ. ಪಾರ್ವತಿ ಎಂತ ಕೇಳಿ ಹೆಂಗ ಎಲ್ಲರೂ ತಪಸ್ಸವನ್ನ ಮಾಡ್ದ. ನಾಳೆ ಎಲ್ಲ ಹೆಣ್ಮಕ್ಳು ಬಂದು ತಪಸ್ಸು ಮಾಡಿ ಎಲ್ಲರೂ ನೀನೇ ನನ್ನ ಬದಿ ಆಗಂದ್ರೆ ನನ್ನ ಗತಿ ಏನಂತ ನಮ್ಮ ಪರಮಾತ್ಮ ಹೇಳ್ರಿ. ಅದಕ್ಕಾಗಿ ಇದೊಂದು ಬಿಟ್ಟು ಕೇಳೋ ಮಾತು ಏನ್ ಕೇಳ್ತೆ ಅಂತ ಪಾರ್ವತಿ ಅಂದ್ರು, ನೀ ಕೊಟ್ಟಿದೀಯ, ನೀನು ನನಗೆ ಭಾಷೆಯನ್ನು ಕೊಟ್ಟಿದ್ದೀನಿ, ಅದಕ್ಕಾಗಿ ನೀ ಏನ್ ಮಾಡು ಅಂತಂದ್ರೆ ನಾನು ಕೊಡ್ಲೇಬೇಕು. ಪರಮೇಶ್ವರ ಹೇಳಿದ, ಹಂಗಾರೆ ನನ್ನೊಂದು ಇಚ್ಛೆ ಆಗುತ್ತೆ, ನಿನ್ನ ಸತಿಯಾಗಿ ನಾನು ಸ್ವೀಕಾರ ಮಾಡ್ತೀನಿ. ಆದ್ರೆ ನೀನು ಕಲಿಯುಗದೊಳಗೆ ಭೂಲೋಕದಲ್ಲಿ ಅಧರ್ಮ ಹೆಚ್ಚಾಗಿದೆ, ಅದಕ್ಕಾಗಿ ನೀನು ಪ್ರತಿಯೊಂದು ಗ್ರಾಮದಲ್ಲಿ ನೀನು ಗ್ರಾಮ ದೇವತೆಯಾಗಿ ಹುಟ್ಟು, ನೀನು ಗ್ರಾಮ ದೇವತೆಯಾಗಿ ಭಕ್ತರಿಗೆ ಬಂದಂತ ಕಷ್ಟಗಳನ್ನ ಸಂಹಾರ ಮಾಡಲಿಕ್ಕೆ ನೀನು ಅವತಾರವನ್ನು ತಾಳು. ನಾನು ನಿನ್ನ ಹಿಂದೆ ಅವತಾರವನ್ನು ತಾಳಿದ್ದೀನಿ, ಗುರುವಾಗಿ ಬಂದು ಅವರಿಗೆ ಆಶೀರ್ವಾದ ಮಾಡ್ತೀನಿ ಅಂತ. ಅದಕ್ಕಾಗಿ ಪ್ರತಿಯೊಂದು ಗ್ರಾಮದಲ್ಲಿ ನಾವು ಏನು ಮಾಡಬೇಕಂತ ಈ ಪರಮಾತ್ಮ ಜೊತೆಗೆ ಈ ದೇವಿ ಅನುಷ್ಠಾನಗಳನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ದೇವಿಯನ್ನ ನವರಾತ್ರಿಯಾಗಿ ತೆಗೆದುಕೊಂಡಂತಹ ಈ ಒಂದು ವಿಷಯವನ್ನು ನೋಡಿದಾಗ ದೇವಿ 9 ತರದ ಅವತಾರಗಳನ್ನು ಮಾಡ್ತಾರೆ. ಒಂದನೇದಾಗಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ ಅನ್ನುವಂಥದ್ದು 3 ಅವತಾರಗಳು. ಇದು ಜಗನ್ಮಾತೆ ಏನ್ ಮಾಡ್ತಾಳಪ್ಪ ಅಂದ್ರೆ ದುರ್ಗಿ ಅವತಾರಗಳಂತ ಕರೀತಾರೆ. ಎರಡನೇದು ಕುಷ್ಮಾಂಡ ದೇವಿ, ಸ್ಕಂದ ಮಾತಾ, ಕಾತ್ಯಾಯಿನಿ ಅನ್ನುವಂಥದ್ದು 3 ಅವತಾರಗಳನ್ನ, ಲಕ್ಷ್ಮಿ ಅವತಾರಗಳನ್ನ ಕರೀತಾರೆ. ಅದೇ ರೀತಿಯಾಗಿ ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಅನ್ನುವಂತ 3 ಅವತಾರಗಳನ್ನ ಸರಸ್ವತಿ ಮಾತೆಯ ಅವತಾರ ಅಂತ ಕರೀತಾರೆ. ಇವತ್ತಿನ ದಿವಸ ಪ್ರಥಮವಾದಂತಹ ಅವತಾರ ಯಾವುದು ಅಂತ ಕೇಳಿದ್ರೆ ಶೈಲಪುತ್ರಿ ಅವತಾರ ಅಂತ ಕರೀತಾರೆ. ಆ ಶೈಲಪುತ್ರಿ ಅವತಾರವನ್ನ ತಾಳಬೇಕಾದ್ರೆ ಈಗೇನು ವಿಚಾರ ಮಾಡಿದ್ವಲ್ಲ, ಇಂಥ ಅದ್ಭುತವಾದಂತಹ ಜ್ಞಾನ ನಮ್ಮೆಲ್ಲರಿಗೂ ಸಿಗುತ್ತೆ. ಕೇಳಿ, ಋಷಿ ಮುನಿಗಳು, ತಪಸ್ವಿಗಳು ಹಿಮಾಲಯದಲ್ಲಿ ಅಥವಾ ದೊಡ್ಡ ದೊಡ್ಡ ಒಂದು ಕವಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಅನುಷ್ಠಾನಗಳನ್ನ ಮಾಡುವಂತಹ ಮಹಾತ್ಮರ ಮಹಾತ್ಮೆ ಏನ್ ಮಾಡ್ತಿದ್ರು, ಶ್ರವಣ ಮಾಡ್ತಿದ್ರು, ದೇವಿ ಪ್ರತ್ಯಕ್ಷತೆಯನ್ನು ಮಾಡ್ತಿದ್ರು. ಅದೇ ರೀತಿಯಾಗಿ ಈ ಕಲಿಯುಗಗಳಲ್ಲಿ ಬಂದು ಈ ದೇವಿಯವನ್ನ ಅಂದ್ರೆ ಆ ಶಕ್ತಿಯನ್ನ ಏನ್ ಮಾಡಿದ್ರು ಅಂತಂದ್ರೆ ಮುಂದೆ ಎಲ್ಲರಿಗೂ ಇದು ಜ್ಞಾನ ತಿಳಿಲಿ ಅಂತ ಒಂದು ಸಚ್ಚಿದಾನಂದ ಸಿದ್ಧ ಪರ್ವತದಲ್ಲಿರುವಂತ ಭಗಳಾಮುಖಿ ಅನ್ನುವಂತ ಸಾಕ್ಷಾತ್ಕಾರ ಮಾಡಿದ ಸಚ್ಚಿದಾನಂದ ಅವಧೂತರ ಕೇಳಬಾರ್ದು. ಈ ಭಾಗದಲ್ಲಿ ಪ್ರಸಿದ್ಧವಾದಂತಹ ಅವರ ಒಂದು ಶೈಲಿಯಲ್ಲಿ ಅವರು ಬರೆದಂತಹ ಭಾವಿನಿ ಷಟ್ಪದಿಯಲ್ಲಿರುವಂತಹ ಈ ಒಂದು ಗ್ರಂಥವನ್ನ ಪ್ರತಿಯೊಬ್ಬರು ಮಾಡ್ತಾರೆ. ಅವಧೂತರು ದೇವಿಯ ಘೋರವಾದಂತಹ ತಪಸ್ಸನ್ನ ಮಾಡಿ ಆ ಬಂದಂತಹ ಜ್ಞಾನವನ್ನ ಎಲ್ಲರಿಗೂ ಹಂಚಿಕೊಡ್ತಾರೆ. ಆ ದೇವಿಯ ಮಹಾತ್ಮೆಯನ್ನ
ಸುಂದರವಾದಂತಹ ಶೈಲಿಯಲ್ಲಿ, ಅಂದ್ರೆ ಮೊದಲನೆಗೆ ಇವತ್ತಿನ ದಿವಸ ನಾವು ಗ್ರಂಥ ಮಹಾತ್ಮೆಯನ್ನು ನೋಡೋಣ. ಬೇರೆ ಆದರೂ ಪರವಾಗಿಲ್ಲ. ಮೊದಲನೇದಾಗಿ ಈ ಗ್ರಂಥ ಮಹಾತ್ಮೆ, ಗ್ರಂಥವನ್ನು ಓದುವುದರಿಂದ ಏನಾಗ್ತದೆ, ದೇವಿ ಶ್ರವಣ ಮಾಡುವುದರಿಂದ ಏನಾಗ್ತದೆ ಅನ್ನುವಂಥದ್ದನ್ನ ಬಹಳ ಸುಂದರವಾದಂತಹ ಈ ಭಾಮಿನಿ ಷಟ್ಪದಿಯಲ್ಲಿ ಬರ್ತಾರೆ. ಯಾಕಂದ್ರೆ ದೇವಿಯನ್ನು ವರ್ಣನೆ ಮಾಡಲಿಕ್ಕೆ ವೇದಗಳಿಗೆ ಬಗ್ಗೆ ಇಲ್ಲ, ಋಷಿಮಣಿಗಳಿಗೆ ಸಾಧ್ಯ ಇಲ್ಲ, ಆದ್ರೆ ನನ್ನಂತ ಪಾಮರಣ್ಯದಿಂದ ಏನು ಸಾಧ್ಯತೆ? ಆದರೂ ಅಲ್ಪ ಮತಿಗೆ, ಅಲ್ಪ ಬುದ್ಧಿಗೆ ಆ ದೇವಿ ಏನು ನುಡಿಸ್ತಾರಲ್ಲ, ನಾವು ಎಲ್ಲರೂ ಅದನ್ನು ಶ್ರವಣವನ್ನ ಮಾಡೋದು. ಪರಮ ಪರಕರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಕರ ಚೈತನ್ಯಾತ್ಮ ಪರಮ ಕಾಶ ಪರಮೇಶ ಶರಣ ರಕ್ಷವ ಸಕಲ ವಿಷ್ಣವ ನಿರ್ದಯವನು ಪರವರ ಚಿದಾನಂದ ಗುರುಮಾಗೆ ಮಂಗಳವ ಯೋಗಿಗಳು ಶಿವಾನಂದ ರಾಜ ಯೋಗಿಯಾಗಿ ಪಾತ್ರನಾಗಿಯ ಯೋಗಿಯಾದಿನೇ ತುಂಗಭದ್ರಾ ತೀರದಲ್ಲಿ ಬೆಳೆಯುವ ಯೋಗಿ ನಿರಾಗಿರತ ಯೋಗ್ಯವ ಯೋಗಿಗಳ ದಾತಾರ ರಾಜ ಯೋಗಿ ಮಂಡಲ ಶಿವಾನಂದ ಗುರುವಿನಾಜ್ಞೆ. ಓದಿದ್ರು ಬಹಳ ಸುಂದರವಾದಂತಹದ್ದು, ಬಹಳ ಸುಂದರವಾಗಿ. ಯಾಕಂದ್ರೆ ಇದನ್ನು ವಿಶ್ಲೇಷಣೆ ಮಾಡೋ ಈ ಇದನ್ನು ನೋಡ್ಕೊಂಡು ಹೋದಾಗ ನಮಗ ದೇವಿ ಪಾರಾಯಣ 9 ದಿವಸ ಆಗಲಿ ಒಂದು ವರ್ಷ ಆದರೂ ಮುಗಿತು ಅಂತ ಅದ್ಭುತವಾದಂತಹ ಇದು ವರ್ಷ. ಪರಮಾತ್ಮ ದೇವಿ ಶಕ್ತಿ, ದೇವಿಯಲ್ಲಿರುವಂತಹ ಒಂದು ಅದ್ಭುತವಾದಂತಹ ಜ್ಞಾನ. ಆ ಜ್ಞಾನವನ್ನು ನಾವು ಪಡ್ಕೋಬೇಕಾದ್ರೆ, ಆ ಜ್ಞಾನವನ್ನು ಪಡ್ಕೊಂಡು ಸುಖ ದುಃಖಗಳಿಂದ ನಾವು ನಿವೃತ್ತಿ ಆಗಬೇಕಾದ್ರೆ ಆ ದೇವಿ ಏನ್ ಹೇಳ್ತಾರ, ಓದುತ್ತಾ ಹೇಳ್ತಾರ, ಜ್ಞಾನ ಮಾರ್ಗವ ತಿಳಿಯ ನಂದಡೆ ಜ್ಞಾನ ಸಿಂಧು ಹೇಳಿರುವೆನು ಜ್ಞಾನ ಸಿಂಧುವಿನೊಳಗೆ ಸರ್ವ ತಿಳಿದುಕೊಳ್ಳಿ ಏನು ಕಾವ್ಯವ ಬೇಡವೆ ನೀವು ಧ್ಯಾನಿಸಿರಿ ಶ್ರೀದೇವಿ ಚರಿತ್ರ ನ್ಯೂನ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು. ನಿಮಗ ಜ್ಞಾನ ಬೇಕಾಗಿತ್ತಂದ್ರೆ, ಹೌದು ಅಂತ ಹೇಳ್ತಾರ, ನಿಮಗೆ ಜ್ಞಾನ ಬೇಕಾಗಿತ್ತಂದ್ರೆ ಜ್ಞಾನದಿಂದ ನಾವು ಸಾಕ್ಷಾತ್ಕಾರ ಮಾಡ್ಕೋಬೇಕಂತಂದ್ರೆ ಜ್ಞಾನ ಸಿಂಧುವನ್ನ ಬರೆದಿನಿ, ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳ್ಕೊಳ್ಳಿ. ಇಲ್ಲ ಅಂದ್ರೆ ಏನು ಕಾವ್ಯವ ಬೇಡ ನೀವು ಧ್ಯಾನಿಸಿರಿ ಈ ದೇವಿ ಚರಿತ್ಯವ ನ್ಯೂನ್ಯವಿಲ್ಲದೆ ಸಿದ್ಧಿಯಾವುದು ಸತ್ಯ ಸತ್ಯವಿದು. ಅಲ್ಲಪ್ಪ, ಇಲ್ಲ ಅಂದ್ರೆ ನಿಮಗ ಅನೇಕ ಲೋಕದ ಸುಖಗಳು ಬೇಕಾಗಿದ್ರೆ, ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ ಈಗ ಹಾಲಿನಲ್ಲಿ ಕೊನೆಗೆ ಹೋಗುದು ಯಾವ್ದ? ತುಪ್ಪ. ಈಗ ಹಾಲೆಲ್ಲ ತುಂಬಿಟ್ಟು ಅಂದ್ರೆ ತುಪ್ಪ ಕಾಣ್ತೈತೆ ಅನ್ನೋದ್ರೊಳಗಿಂದ ಕಾಣ್ತೈತ್ರಿ, ತುಪ್ಪ ಐತೆಲ್ಲೋದ್ರೊಳಗೆ. ತುಪ್ಪವನ್ನ ನಾವು ಪಡ್ಕೋಬೇಕಾದ್ರೆ ಹಾಲು ಕಾಸಬೇಕು, ಹೆಪ್ಪ ಹಾಕಬೇಕು, ಕಡಿಬೇಕು, ಮಜ್ಜಿಗೆ ಮಾಡಬೇಕು, ಬೆಣ್ಣೆ ತೆಗಬೇಕು, ಕಾಸಬೇಕು, ತುಪ್ಪ ಸಿಗ್ತದೆ. ಈ ರೀತಿಯಾಗಿ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕಾಗಿರ ದೇಹ ಗಂಡಸಬೇಕು. ಅಷ್ಟಾಂಗ ಯೋಗಗಳು ಬರ್ತಾವ, ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಗಳಂತ ಬರ್ತಾವ. ಆ ಅಷ್ಟಾಂಗ ಯೋಗಗಳನ್ನು ಮಾಡಿದಾಗ ಪರಮಾತ್ಮ ಬೇಕಾದ್ರೆ ಸಿಕ್ಕಿಸುವುದು ಕೇಳಿ. ಆದ್ರೆ ದೇವಿ ಏನದ ಅಂದ್ರೆ ಬರೀ ಕರೆದ ಸಾಕ, ಅಂತಃಕರಣದಿಂದ ನೀನು ಕರೆದಿದ್ದಾದ್ರೆ ದೇವಿ ಸಾಕ್ಷಾತ್ಕಾರ ಅಂತೇಳಿ ಆ ದೇವಿ ಧ್ಯಾನವನ್ನ, ಬರೀ ಧ್ಯಾನ ಅಂದ್ರೆ ಶಿವನನ್ನ ಬಿಲ್ವ ಪತ್ರೆಯಿಂದ ಅರ್ಚನೆಯನ್ನು ಮಾಡಿದಾಗ ಶಿವನ ದರ್ಶನ ಆಗ್ತದೆ. ದೇವಿಗೆ ಧ್ಯಾನ ಮಾಡಿದ್ರೆ ಸಾಕ, ಸಾಕ್ಷಾತ್ಕಾರ ಅಂತ ಶಕ್ತಿಯನ್ನು ಕೊಟ್ಟು. ಅದಕ್ಕೆ ಧ್ಯಾನಿಸಲಿ ಈ ದೇವಿ ಚರಿತ್ಯವನ್ನು ನ್ಯೂನ್ಯವಿಲ್ಲದೆ ಸಿದ್ಧಿಯಾಗುವುದು ಸತ್ಯ ಸತ್ಯವಿದು.
ಸತ್ಯ ಅಟ್ಟಲ್ಲ, ಸತ್ಯತು 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 ವಿಠಲ. ನಿಷ್ಠೆಯಿಂದ ಕರೆದಿದ್ದಾದ್ರೆ ದೇವಿ ಸಾಕ್ಷಾತ್ಕಾರ ಆಗ್ತಾರೆ. ಮೋಕ್ಷ ಕಾಮ್ಯವದಾವುದು ಪೇಕ್ಷಿಸಲು ಸಿದ್ಧಿಯಾಗುವುದು ಇಚ್ಛಿಸದ ಮನದಲ್ಲಿ ದೇವಿ ಮಹಿಮೆಯನ್ನು ಸ್ಮರಿಸಿಕೊಳ್ಳಿ. ನಿಮಗೆ ಮೋಕ್ಷ ಬೇಕಾಗಿದ್ರೆ, ಹೀಗೆ ಲೋಕದ ಸುಖಗಳು ಬೇಕಾಗಿದ್ರೆ ದೇವಿಯನ್ನ ಸ್ಮರಿಸಲು ಸಾಕು, ನಿಮಗೆ ಆಶೀರ್ವಾದ ಮಾಡಿಕೊಡ್ತಾರೆ. ಈ ಗ್ರಂಥ ಮಹಿಮೆಯನ್ನು ತಕ್ಷಕವು ರಕ್ಷಕವು ಭೂತವು ರಾಕ್ಷರು ಮೃಗ ವ್ಯಾಘ್ರ ಮೊದಲಾದ ವ್ಯಾಘ್ರದೈ ಹರಿಯುವುದೈ ದೇವಿ ಚರಿತ್ರೆಯಲ್ಲಿ ಯಾರ ದೇವಿ ಚರಿತ್ರೆಯನ್ನು ಮಾಡ್ತಾ ಇದ್ದಾರೆ. ತಕ್ಷಕವು ವೃಕ್ಷಕವು ಹಾವು ಚೇಳುಗಳ ಮೊದಲಾಗಿ ನಿಮ್ಮಲ್ಲಿ ಏನ್ ಮಾಡ್ತಾವ ಅಂದ್ರೆ ಮುಟ್ಟುವುದಿಲ್ಲ. ಆ ದೇವಿ ನಾಮಸ್ಮರಣೆ ಮಾಡೋದ್ರಿಂದ ಅವು ಬದಲಾಗಿ ನಿಮಗೆ ಮಾಡೋದಂತೂ ಮುಂದಿನ ದೇವಿ ಪಾರಾಯಣದಲ್ಲಿ ಮುಂದೆ ಬರ್ತದ. ಆದ್ರೆ ಇಲ್ಲಿ ರಾಕ್ಷಸರು ವ್ಯಾಘ್ರಗಳು, ರಾಕ್ಷಸರು ವ್ಯಾಘ್ರ ಹುಲಿ ಕ್ರೂರ ಪ್ರಾಣಿಗಳ ಬದಲಾಗಿ ಅದರಿಂದ ಭಯ ನಿಮಗಿಲ್ಲ ಅಂತ. ಅದಕ್ಕೆ ದೇವಿ ಮಹಾತ್ಮೆಯನ್ನು ಯಾವಾಗ ನುಡಿಬೇಕು ಅಂತ ಮುಂದೆ ಹೇಳ್ತಾರ. ನಡೆಯುತ್ತ ಈ ಚರಿತ ಸ್ಮರಿಸಲಿ, ನುಡಿಯುತ್ತ ಈ ಚರಿತ ಸ್ಮರಿಸಲಿ, ಕೊಡುವ ಕಂಬಾಗಲಿ ಈ ಚರಿತ ಸ್ಮರಿಸಲಿ, ಬಿಡಲಾಯಿ ದೇವವನಿಗೆ ಕೊಡುವುದೈ ಬೇಡಿದ್ದ ಪದಗಳ ನಡೆ ಬಿಡದ ದಯಾಸಾಗರಿ ದೇವಿ ಭಕ್ತರಿಗೆ. ದೇವಿ ಏನ್ ಮಾಡ್ತಾಳಂದ್ರ ಯಾರ ಯಾವಾಗ ನುಡಿಬೇಕು ಅಂತಂದ್ರ ಇಲ್ಲಷ್ಟ ನುಡಿದಲ್ಲ. ತುಕಾರಾಮ ಹೇಳ್ತಾರೆ, ಬೋಲಾವಾ ವಿಠಲ ಪಹಾವಾ ವಿಠಲ ಕರಾವಾ ವಿಠಲ ಶಿವಭಾವ. ಜ್ಞಾನೇಶ್ವರ ಹೇಳ್ತಾರೆ, ನೋಡುವುದು ಸುಖ ನಿನ್ನ, ಕೇಳುವುದು ಸುಖ ನಿನ್ನ, ರಮಣ. ಯಾರು ಹೇಳಿದ್ರು ಆನಂದ ಬಂದೆ. ಆಗ ಯಾರು ದೇವಿಯನ್ನ ನಡೆಯುತ್ತದೆ ಈ ಚರಿತ ಸ್ಮರಿಸಲಿ, ದೇವಿಯನ್ನ ನಡ್ಕೋತ ಚಿಂತನೆಯನ್ನ ಮಾಡ್ತಾ ದೇವಿ ನಾಮಸ್ಮರಣೆಯನ್ನ ಮಾಡ್ತಾ ನುಡಿಯುತ್ತಲಿ, ಮಾತನಾಡೋದ್ನಾಗೂ ಆ ದೇವಿ ಚಿಂತನೆಯನ್ನ ಮಾಡಬೇಕು. ಚರಿತ ಸ್ಮರಿಸಲಿ, ಕೊಡುವ ಕೊಂಬಾಗಲಿಯು. ಏನಾರ ಕೊಡಬೇಕಾದ್ರೆ ನಾವೇನ್ ಮಾಡ್ಬೇಕಂದ್ರ ದೇವಿ ಕೊಟ್ಟದ್ದನಪ್ಪ ಅಂತೇಳಿ ದೇವಿಗೆ ನೋಡಿ ವಿಶೇಷವಾದಂಥದ್ದು ಈ ಸತ್ಕಾರ್ಯಕ್ಕೆ ಈ ಅನ್ನದಾಸೋಹಕ್ಕೆ ನಾವೇನೋ ಕೊಡಬೇಕಾದ್ರೆ ದೇವಿ ಇದು ನೀನು ಕೊಟ್ಟಿದ್ದವ ನಿನ್ನಕ್ಕಾಗಿ ನಿನ್ನ ಈ ಕೊಟ್ಟಂತ ಪ್ರಸಾದವನ್ನ ಅಲ್ಪವಾಗಿ ನಿನಗೆ ಅರ್ಪಣೆ ಮಾಡೋಣ ಅಂತ ಭಾವನೆಯಿಂದ ನಾವು ಕೊಡ್ಬೇಕು. ಬಿಡಲಾಯಿ ದೇವಿ ಅವನಿಗೆ ಕೊಡುವೈ ಬೇಡಿದ್ದ ಮದರ ನಡೆಬೇಡದಲ್ಲಿ ಯಾ ಸಾಗರ ದೇವಿ ಭಕ್ತನಿಗೆ. ಆ ದೇವಿ ಭಕ್ತನಿಗೆ ಮಾಗನೇಶಿ ಆಯೆ ಕೂಕ ಕಡೆ ಚಿಂತಿಲಾರು ಕಡೆ ಮನೋರಥ. ದೇವಿ ಅವ ಸ್ಮರಣೆ ಮಾಡಕ್ಕಂತಂದ್ರ ಅವನಿಗೆ ಹಿಂದೆ ನಿಂತು ಮುಂದೆ ನಿಂತು ಅವನಿಗೆ ಬರುವಂತಹ ಯೋಗಕ್ಷೇಮಗಳನ್ನೆಲ್ಲ ನೋಡ್ತಾರೆ. ಚಿಂತೆಗೆ ಚಿಂತಾಮಣಿಯು ಅಂತು ಕಾಮಿಗೆ ಕಾಮಧೇನು, ಕಲ್ಪಿತ ಕಲ್ಪನೆಗಳಿಗೆ ಕಲ್ಪದ್ರವು ತಾಳಿಯದು, ಸಂತರು ಸುಖ ಸುಖ ಭಾಗ್ಯವು ಎಂದು ಬೇರೆಯ ದೇವಿ ಚಕ್ರಣಿಯಲಿ ಎಂದು ಬೇರೆ ದೇವಿ ಗ್ರಂಥ ಮಹಿಮೆಯನ್ನು. ಈ ಗ್ರಂಥ ಮಹಿಮೆಯ ಬಹಳ ಅದ್ಭುತವಾದ ಚಿಂತಾಮಣಿ ಅಂತ ಬರ್ತದೆ. ಕಲ್ಪತ್ರವು ಚಿಂತಾಮಣಿ ಅಂದ್ರ ಚಿಂತೆಯನ್ನು ಮಾಡಿದ್ರೆ ಸಾಕ, ನಿಮ್ಮ ಮನಸ್ಸಿನಾಗ ಚಿಂತೆ ಮಾಡುವಾಗ ನೋಡ್ಕೊಳ್ಳೋದು ತಯಾರಾಗ್ತದೆ. ಅಪ್ಪ ನನಗೆ ಎಂತ ಕಷ್ಟ ಬಂದೈತೆ ಅಂತ ಚಿಂತೆ ಮಾಡಿದ್ರೆ ಸಾಕ, ದೇವಿ ಅದನ್ನ ನನಗೆ ನಡೆಸಿಕೊಟ್ಟ. ಅಲ್ಲ ನನಗೆ ಇಂತ ದುಃಖ ಬಂದೈತೆ ಅಂದ್ರೆ ಸಾಕ, ಚಿಂತೆ ಮಾಡಿ ಹೊಡೆದ ಸಾಕ, ದೇವಿ ಕೃಪೆಯನ್ನು ಮಾಡ್ತಾರೆ. ಅದಕ್ಕಾಗಿ ಆ ಚಿಂತೆಯು ಚಿಂತಾಮಣಿಯು ಅಂತ ಹೇಳ್ತಾರೆ. ಅದಕ್ಕೆ ಮುಂದೆ ಹೇಳ್ತಾರ, ಸಾಧನಾಗ ಕಾಮ್ಯವೋ ತಾವು ಸಾಧ್ಯವಾಗೋ ದೇವಿ ಚರಿತೆವಾದಿಗಳು ಮುಖ ಬಂಜರಾರು ಶತ್ರುನಾಶರಕಾದಿಯರು ದೇವಿನಂತರಿ ಓದುತ್ಯ ಚರಿತವ ಸಹೋದರ ಸಂಪತ್ತು ಸಹಿತರು ರಕ್ಷಿಪಲು ಬಿಡದಿ. ಅಷ್ಟಲ್ಲ, ನಾವು ಅಷ್ಟ ದೇವಿ ಪಾರಾಯಣ ಮಾಡಿ ದೇವಿ ಶ್ರವಣವನ್ನ ಮಾಡಿದ್ರ ನಮ್ಮನ್ನಷ್ಟಾಗಿ ಸಂರಕ್ಷಣೆ ಮಾಡೋದಿಲ್ಲ, ನಮ್ಮ ಸಹೋದರರ ನಮ್ಮ ಬಂಧು ಬಳಗದವರನ್ನಾಗಿ ಸಂಪತ್ತವನ್ನ ಅವರು ಯೋಗಕ್ಷೇಮವನ್ನು ಮಾಡ್ತಾರೆ.
ಅದಕ್ಕ ಮಾತೃಪಿತೃವಾದ ಸಹೋದರ ಪಾರ ಚತುರ್ಭುಜನಾಗ ಹೂವಿನಿಟ್ಟಿ ಯಾರು ದೇವಿ ಸ್ಮರಣೆಯನ್ನ ಮಾಡ್ತಾರ ಅವರು ಸಹೋದರ ಸಂಪತ್ಮಲಾಗಿ ಅಷ್ಟಲ್ಲ ವಾದಿಗಳ ಮುಖ ಬಂಜರಾದರು. ಯಾರನ್ನೇನು ದ್ವೇಷವನ್ನು ಮಾಡಿರ್ತಾರಲ್ಲ ಅವ್ರ ಮೊದಲಾಗಿ ಅವ್ರ ಮುಖಗಳು ಮುಖ ಬಂಜರಾದವರು, ಶತ್ರುನಾಶ ಆದವರು. ಯಾರ ನನಗೆ ಶತ್ರುಗಳಾಗಿದ್ದಾರಲ್ಲ ಅವ್ರು ಏನೋ ಮಾಡಿದ್ರು ಅವ್ರ ಶತ್ರುತ್ವ ಅವರಿಗೆ ಆಗ್ತದ. ಯಾಕಂದ್ರೆ ದೇವಿಯ ಒಂದು ಆ ಮಹಿಮೆ ಆ ಗ್ರಂಥದ ಅಷ್ಟಲ್ಲ, ಭೂತಗಳು ಗ್ರಂಥವಿರ ಭೂತ ಹೋಗುವುದು ದೇವಿ ಚರಿತೆ ಮಾತು ಕೇಳಿದರೆ ಬಿಡೋದೈ ಮಹಾಗ್ರಂಥವರ ಮನೆಯ ಪ್ರೀತಿ ಮಾಡೋರು ರಾಜ ಜಗನ್ಮಾತೆ ಚಾರಿತ್ವನು ಓದುವಿಗೆ ಆದರ ಬೈಯೋದು ಸರ್ವವಶ ಕರೆಯುವುದು. ಯಾರಿಗೆ ಭೂತ ಬಡದಿರ್ತದ, ಎಲ್ಲೆಲ್ಲಿ ಅಡ್ಡಾಡ್ರೂ ಯಾವ ದೇವಸ್ಥಾನಕ್ಕೆ ಹೋಗೋದು ಬಿಟ್ಟಿರುವುದಿಲ್ಲ ಅಂತವರು ಈ ಗ್ರಂಥವನ್ನು ಶ್ರವಣ ಮಾಡಿದರೆ ಸಾಕು ಬಿಟ್ಟು ಹೋಗ್ತದೆ ಅಂತ ಹೇಳಿದ್ದಾರೆ. ಅಷ್ಟಲ್ಲ, ಬಡಿದೆರಡು ಭೂತವನೇ ಇಡದೈ ಭಸ್ಮವೆಂದಲಿ ನುಡಿಬೇಕು ಸಮರ್ಥ ಗ್ರಂಥವನ ಬಸ್ ಮಾಡಿದರೆ ಕೆರದಿರಿಸದೆ ಬಿಡವೇ ಮಹಾಭೂತ ಹಿಡಿದರು ಹಿಡಿದವನೇ ಪಡಿಸದೆ ಬಿಡುವುದು ಸತ್ಯ ಸತ್ಯವಿದು. ಅಷ್ಟಲ್ಲ, ಯಾರಿಗೆ ಗಾಳಿ ಬೆಳೆದಿರ್ತದ, ಯಾರಿಗೆ ಭೂತ ಬೆಳೆದಿರ್ತದಲ್ಲ ಅವನು ದೇವಿಯನ್ನು ಸ್ಮರಿಸಿ ಆ ದೇವಿಯಲ್ಲಿರುವಂತಹ ಭಸ್ಮವನ್ನ ತೆಗೆದುಕೊಂಡು ಹಣಿ ಹಚ್ಚಿಕೊಂಡ್ರೆ ಸಾಕ ಕೆಂತಂತ ಬೆಳೆದಂತ ಭೂತಗಳು ಬದಲಾಗಿ ಬಿಟ್ಟು ಹೋಗ್ತಾವ. ವಶಕರಬೇಕಾಗಲವನಿಗೆ ಖುಷಿಗೋದೆ ಪೂರ್ಣ ಗ್ರಂಥವ ಎಸದಿನಿತ್ಯ ಪಡಿಸಿದಿಂದರೆ ವಿಶ್ವಂತರದಿ ಗಸಿದೈ ನಿಜವಂತರದಿ ತೋಳುಗಳು ಅಸಮವಶಕರನೇ ಬರೆಯಲಿ. ಯಾವ ರೀತಿಯಾಗಿ ಒಂದು ದಿನದ ಸಮಗ್ರ ಗ್ರಂಥವನ್ನು ಓದಲೇಬೇಕು. ಈ ಬರೇ ಸಂದೇಹವಿಲ್ಲದೆ ಒಂದು ಸಮಸ್ತ ಓದಿದಳಿ ಅಂತು ಪ್ರತ್ಯಕ್ಷ ಓದಿನಿ ಒಂದು ಗಂಧವ ಓದಲಿ ಬಂದು ಕೊಡುವಳು ಫಲವನ್ನು ನಂಬುವುದು ಚೆಲುವಿಲ್ಲ. ಯಾರು ನಿತ್ಯದಲ್ಲಿ ದೇವಿ ಪಾರಾಯಣ ಮಾಡಬೇಕು. ಹಾಗೆ ಹೇಳ್ತೀವಲ್ಲ, ಇದು ಕಾಮಧೇನು. ಮನೆಯೊಳಗ ಯಾರು ದೇವಿ ಪಾರಾಯಣ ಮಾಡ್ತೀರಿ ಕಾಮಧೇನು ಕಲ್ಪನೆಗಳನ್ನು ಮಾಡಿದ ಸಾಕು. ನೀವು ಮಾಡೋದಕ್ಕಿಂತ ಯೋಗಕ್ಷೇಮವನ್ನ ಮನೆಯೊಳಗ ಮಾಡುವಂತ ಸಾಮರ್ಥ್ಯ ಈ ಒಂದು ದೇವಿ ಪುರಾಣದಲ್ಲಿ. ಯಾಕಂದ್ರೆ ದೇವಿ ಬಹಳ ಶ್ರೇಷ್ಠವಾದಂಥದ್ದು. ಅದಕ್ಕೊಂದು ಹಿಂಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾಕಂದ್ರೆ ಯಾಕ ಶ್ರೇಷ್ಠ ಅನ್ನೋದಕ್ಕೆ, ಒಂದು ಮಗು ಆಟ ಆಡ್ತಿತ್ತು, ಕೆಸರಿನಲ್ಲಿ ಎಲ್ಲ ರಾಡಿ ಮಾಡ್ಕೊಂಡಿತ್ತು, ಮೈಯೆಲ್ಲ ರಾಡಿ ಮಾಡ್ಕೊಂಡಿತ್ತು, ಹರಿಗಳೆಲ್ಲ ರಾಡಿ ಮಾಡ್ಕೊಂಡಿತ್ತು, ಆಟ ಆಡ್ತಿತ್ತು. ತಾಯಿ ತನ್ನ ಕೆಲಸದೊಳಗ ಇದ್ದು ಆ ಮಗನ ಕಡೆ ನೋಡಿರ್ತಿಲ್ಲ. ಆ ರಾಡಿ ಎಲ್ಲ ಮಾಡ್ಕೊಂಡು ಏನ್ ಆಟ ಆಡ್ತಿತ್ತು, ತಂದೆ ಆ ಕಡೆಯಿಂದ ಹೊರಗೆ ಬಂದ, ನೋಡಿದ ಮಗುನ. ಮಗು ಆಟ ಆಡ್ತಿತ್ತು, ಮಗು ಅಪ್ಪ ಬಂದ ಅಂತ ತಿಳ್ಕೊಂಡು ಓಡಿ ಹೋದು. ಏಕೆ ನಾನು ಮುಟ್ಟಬೇಡ ಅಂತಂದ. ನಿನ್ನ ರೂಪ ನೋಡಿ ಹೇಗಾಗಿ ಎಲ್ಲ ರಾಡಿ ಮಾಡ್ಕೊಂಡಿ, ನಿನ್ನ ಶರೀರ ರಾಡಿಗೈತಿ, ಎಲ್ಲ ಹೊಲಸ ಮಾಡ್ಕೊಂಡಿ, ನಾನು ಮುಟ್ಟಬೇಡ ಸರಿ 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 ಸರಿ. ಆಗ ಹೆಂಡತಿನೇ ಬಾಯ್ ಹಿಂತಿ ಕರ್ದ ಏನ್ ಮಾಡಕ್ಕೆ ಹೊಡೆದೋಡಿ. ಇಷ್ಟೇ ಅಂದ್ರೆ ಸಾಕು. ಆ ತಾಯಿ ಓಡಿ ಬಂದ್ರು, ಅಯ್ಯೋ ನನ್ನ ಮಗ ಮೈಯೆಲ್ಲ ರಾಡಿಗಿದಿ, ಆ ಹರಿಗಳೆಲ್ಲ ರಾಡಿಗಿದಿ, ಬಾಯಿಯೊಳಗೆಲ್ಲ ರಾಡಿಗಿದಿ ತಿಳ್ಕೊಂಡು ತಾನು ಎಂತ ಊಟದ ಅರಿವಿತ್ತು. ಅದನ್ನು ನೋಡದ ತಂದಾಗಿ ಏನ್ ಮಾಡ್ತಾನೆ, ಅದಕ್ಕೆ ಹೆದರ್ಬೇಕು. ಮೊದಲಾಗಿ ಬಂದು ಆ ಮಗು ತಗೊಂಡು ಹೋಗಿ ಆ ಮಗುವನ್ನ ಸ್ವಚ್ಛ ಸ್ನಾನ ಮಾಡಿಸಿ, ಏನ್ರಿ ಒಳ್ಳೆಯ ಒಂದು ಬಟ್ಟೆಗಳನ್ನ ಹಾಕಿ ಶೃಂಗಾರ ಮಾಡಿದೆ. ಆ ಮಗುವನ್ನ ಕೆಳಗೆ ತಂದೆ ಕಡೆ ಬಿಟ್ಟಾಗ ಆ ತಂದೆ ಏನು ಮಾಡಿ ಬಾಯಿ ಎತ್ಕೊತ ಬಾಯಿ. ಅವಾಗ ತಂದೆ ಕರೆದ, ಮೊದಲು ಕರೆದ ಯಾಕ ಆ ವಲಸ. ಹಂಗೆ ನಾವು ಎಷ್ಟೋ ಜನ್ಮ ಮಾಡಿದಂತ ಪಾಪ ಜನ್ಮಗಳಲ್ಲಿ 84 ಲಕ್ಷ ಯೋನಿಗಳಲ್ಲಿ ತಿರುಗಿ 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 ಪುನರತಿ ಜನನಂ ಪುನರತಿ ಮರಣಂ ಜಠರೇ ಶಯನಿ. ಶಂಕರಾಚಾರ್ಯ ಹೇಳಿದಂತೆ ಹುಟ್ಟು ಸಾವುಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಪರಮಾತ್ಮನ
ಕರೆದ ಡೈರೆಕ್ಟರ್ ನಮಗೆ ದರ್ಶನ ಆಗುದಿಲ್ಲ. ಆ ಜಗನ್ಮಾತೆಯನ್ನ ನಾವು ಚಿಂತನೆಯನ್ನ ಮಾಡಿದ್ದಾರೆ. ಆ ಜಗನ್ಮಾತೆಗೆ ಶರಣಾದರೆ ಆ ಜಗನ್ಮಾತೆಗಳ ನಮಗೆ ಜ್ಞಾನವನ್ನ ಕೊಟ್ಟು ನಮ್ಮ ಈ ಭೌಬಂಧನದಿಂದ ಬಿಡುಗಡೆಯಾಗಿ ಪರಮಾತ್ಮನ ಕೂಡುವಂತ ಶಕ್ತಿಯನ್ನು ದಯಪಾಲಿಸುವುದು ಯಾರ ಕಡೆ ಅಂತಂದ್ರೆ ಜಗನ್ಮಾತ ಶಕ್ತಿ ಇದೆ, ಆದಿಶಕ್ತಿ. ಅಂತ ಒಂದು ಶಕ್ತಿಯನ್ನ ನಾವು ಪಡ್ಕೋಬೇಕಾದ್ರೆ ಈ ಒಂದು ಗ್ರಂಥ ಮಹಿಮೆಯನ್ನ ನಿತ್ಯದ ನಾವು ಪಡಿಸಬೇಕು. ನಂದೇ ಒಂದು ಉದಾಹರಣೆ ಹೇಳ್ತೀನಿ. ನಾನು ಸುಮಾರಾಗಿ ಇದು 25ನೇ ವರ್ಷದ ಒಂದು ದೇವಿ ಪಾರಾಯಣ ನಿತ್ಯದಲ್ಲಿ ಮಾಡ್ತೀನಿ. ನಿತ್ಯದಲ್ಲಿ ಒಂದೊಂದು ಅಧ್ಯಾಯ ಮಾಡ್ತೀನಿ. 9 ದಿವಸ ನವರಾತ್ರಿಯನ್ನ ಉಪವಾಸನ ಜೊತೆಗೆ ಮಾಡ್ತೀನಿ. 24 ವರ್ಷ ಮುಗಿದು ಇದು 25ನೇ ವರ್ಷ. ಎಷ್ಟೋ ಜನ ನನಗೆ ನಮ್ಮಲ್ಲಿ ದೇವಿ ಪಾರಾಯಣ ಹೇಳ್ರಿ ಅಂತ ಎಷ್ಟೋ ಜನ ಬಂದಿದ್ರು. ಹೋದ್ ಸರಿ ನಮ್ಮಲ್ಲಿ ಸಿಂಧಿ ಬೆಳೆದಾದ್ರೆ ನಮ್ಮಲ್ಲಿ ದೇವಿ ಪಾರಾಯಣ ಮಾಡಬೇಕಂತ 3 ದಿನ ಬಂದ. ಆಗುದಿಲ್ಲ, ನಮ್ಮದವರಿಂದ ಆಗುದಿಲ್ಲ. ಯಾಕಂದ್ರೆ ದೇವಿ ಮಹಾತ್ಮೆಯನ್ನ ನಮ್ಮಂತವ್ರ ಕಡೆಯಿಂದ ನನ್ನಂತವ್ರ ಕಡೆಯಿಂದ ಏನ್ ವರ್ಣನೆ ಮಾಡಕ್ ಬರ್ತೈತಿ? ದಯಮಾಡಿ ಆಗುದಿಲ್ರಿ. 3 ದಿನ ಬಂದು ಹೋಗ್ಲಿ. ಈ ವರ್ಷ ಆ ದೇವಿ ಮಹಾರಾಜ ಕಡೆ ಬಂದ ಏನಿತ್ತು ನನಗೆ ಗೊತ್ತಿಲ್ಲ. ಫೋನ್ ಹಚ್ಚಿ ಹೇಳ್ರು, ಇಲ್ರಿ ನಾವು ಪಾಂಡುರಂಗನ ಗುಡಿಯೊಳಗ ಈ ವರ್ಷ ದೇವಿ ಪಾರಾಯಣ ಮಾಡ್ಬೇಕಂತ ಹೇಳಿ ಮಹಾರಾಜ. ಹೌದ್ರಿ, ಒಂದೇ ಮಾತಿನಾಗ ಅದೇನು ದೇವಿ ನನಗೆ ಒಂದು ಅವ್ರ ಫೋನ್ದಾಗ ಮಾತಾಡೋದ್ನಾಗ ಯಾರು ಮಾತಾಡಕತ್ತೀನಿ ಹೇಳಕ್ ಗೊತ್ತಾಗಲಿಲ್ಲ ನನ್ನ ಮುಂದೆ. ಹೌದ್ರಿ, ಆಯ್ತಲ್ಲ ನಾವು ಮಾಡೋದನ್ನ ಬಿಟ್ಟೆ ಸಿದ್ಧಾಂಶ ವಿಚಾರ ಮಾಡಿರಿ. ಅಲ್ಲ, ನಾನು ದೇವಿ ಪಾರಾಯಣ ಹೇಳಾಗ ಅಷ್ಟು ದೇವಿ ನನಗೆ ಆ ತನ್ನ ಶಕ್ತಿಯನ್ನ ಕೊಟ್ಟಾಳ. ಅದು ವಿಚಾರ ಮಾಡಿ ಎಲ್ಲರೂ ನನ್ನವರದಾರಲ್ಲ. ಆ ಬಾಲಕ ಬೋಪಡ ಬೋಲಿ ಆ ತೊದಲು ನುಡಿಯನ್ನ ಮಾತಾಡಿದ ತಾಯಿ ಎಷ್ಟು ಆನಂದದಿಂದ ಒಂದು ಸ್ವೀಕಾರ ಮಾಡ್ತಾಳಲ್ಲ, ಅದೇ ರೀತಿಯಾಗಿ ಆ ದೇವಿಯನ್ನ ಯಾವ ಮುಂಡೇದಿಗಳಲ್ಲಿ ಇದ್ದರೂ ನೀವೆಲ್ಲರೂ ಆ ಶ್ರವಣ ಮಾಡ್ತೇನೆ ಅನ್ನುವಂತ ವಿಶ್ವಾಸದಿಂದ ಇದೇ ವರ್ಷ ಇದೇ ಫಸ್ಟ್ ಟೈಮ್ ನಾನು ದೇವಿ ಪಾರಾಯಣ ಪ್ರಾರಂಭ ಮಾಡಿದ್ದೆ. ಯಾಕಂದ್ರೆ ಆ ದೇವಿ ಯಾರನ್ನ ಯಾವ ವೇಳೆಗಳಾಗ ಎಂತೆಂತ ಕಾರ್ಯಗಳನ್ನ ಮಾಡ್ತಾಳ, ಅದ್ಭುತವಾದಂತ ಶಕ್ತಿ. ಆಕೆ ಶಕ್ತಿಯನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬರೀ ಆಕೆ ಹಿಂಬಾಲೆ ನಾವು ಬೆಳ್ಳ ಹತ್ತಬೇಕಷ್ಟೇ. ಆಕೆ ನಡೆದಂತೆ ನಾವು ನಡೆದ್ರೆ ನಾವು ಸುಖ ಸಾಮ್ರಾಜ್ಯವನ್ನ ಎಲ್ಲವನ್ನ ಆನಂದವನ್ನೆಲ್ಲ ಪಡ್ಕೋಬಹುದು. ಅದಕ್ಕಾಗಿ ಆ ದೇವಿ ಗ್ರಂಥವನ್ನ ನಿತ್ಯದ ಅದೇ ಒಂದು ದಿವಸದಲ್ಲಿ ಸಮಗ್ರ ಗ್ರಂಥವ ನಂದು ಓದಲು ಈ ಮನೆ ಸಂದೇಹವಿಲ್ಲದೆ ಒಂದು ಸಂವತ್ಸರ ಓದಿದೊಳೆ ಅಂದು ಪ್ರತ್ಯಕ್ಷ ದೇವಿ ಒಂದು ಕಂದವ ಓದಿಬರೇಕೋ ಎಂದು ಬರುವ ಫಲವನ್ನು ಜಗವೆಲ್ಲ. ಈ ರೀತಿಯಾಗಿ ಆ ದೇವಿ ನಿತ್ಯದಲ್ಲಿ ಯಾರು ಓದ್ತಾರ ದೇವಿ ಸಾಕ್ಷಾತ್ ಅವರ ಯೋಗಕ್ಷೇಮವನ್ನ ಅಣಿನ್ಯ ಚಿಂತೆಯಂತೋ ಮಾಂ ಕೇಚನ ಪರಿಉಪಾಸತೆ ತೇಷಾಂ ನಿತ್ಯಾಯುಕ್ತಾನಾಂ ಯೋಗಕ್ಷೇಮಂ. ಯಾರು ನನ್ನ ಚಿಂತನೆಯನ್ನ ಮಾಡ್ತಾರ, ನಾವು ಚಿಂತನೆಯನ್ನ ಮಾಡ್ತಾರೆ ದೇವಿ ಹೇಳ್ತಾರ. ಅದಕ್ಕೆ ಈ ರೀತಿಯಾಗಿ ಮುಂದೆ ಹೇಳ್ತಾರ, ಇವರು ಯಾವ ಮಂಡಲವನ್ನ ಮಂಡಲ ಓದಲು ಚಂಡ ಫಲಕಾನುರಾರ ಮಂಡಲ ಓದಲು ದೇವರಂದರೆ ಪೂಜುವರು ಖಂಡಿತ ಒಳ್ಳೆಯ ದೇವರು ಕಂಡರೆ ಓದಿದ ಚಂಡೇತಾಗಿರ ಚಿತ್ರಾಂಶಗಳು. ಈ ರೀತಿಯಾಗಿ ದೇವಿ ಪಾರಾಯಣದಲ್ಲಿ ಓದ್ತಾ ಇದ್ದಂತ ನೇಮಗಳು ಹೇಳ್ತಾರ. ಆಸನವನ್ನಿಕ್ಕಣೆಯಲ್ಲಿ ಆಸನನೇ ಕಾಂಬಿರುವುದು ವಾಸನೆಯ ಫಲವು ಸಂಶಯವಿಲ್ಲದೆ ಇದರಲ್ಲಿ ವಾಸ ಸುಗಂಧ ಪುಷ್ಪಗಳನ್ನು ಈ ಬಗೆಗೆ ಮಹಾತ್ಮೆ ಓದುವುದು. ಯಾವ ರೀತಿಯಾಗಿ ಆಸನದಿಂದ ಕೂತು ದೇವಿಯನ್ನು ಏಕ ಚಿತ್ತದಿಂದ ನಾವು ಸ್ಮರಿಸಿ ನೋಡಿ ಅವಳ ಏನ್ ಮಾಡ್ತಾರಂದ್ರೆ ಆ ದೇವಿ ನಮಗ ಗ್ರಂಥದ ಮಹಿಮೆ ಇಂತ ಆ ದೇವಿ ಸಾಕ್ಷಾತ್ಕಾರ ಆಗ್ತದೆ. ಅದಕ್ಕಾಗಿ ಈ ಗ್ರಂಥ ಹೆಂಗೈತಂದ್ರೆ ಪೂಜೆ ಮಾಡೇ ಓದಬೇಕು, ಪೂಜಿಸಲು ಓದಬಾರದು, ಪೂಜಿಸಲು ಅಧ್ಯಾಯ ಭಕ್ತಿಯಲ್ಲಿ ಪೂಜಿಸಲು ರುದ್ರನಾಥಳಿ ರಾಜನಾವು ದೇವಿ ದೈದಲ್ಲಿ ಸೂಚಿಸೋದಾರೆಂದು ಪರೇಶ್ವರ ಗೌರಿಯಲ್ಲಿ. ಯಾರು ನಿತ್ಯದಲ್ಲಿ ಈ ಗ್ರಂಥವನ್ನು ಪೂಜೆ ಮಾಡಿ ಪ್ರತಿಯೊಂದು
ಆ ದೇವಿಯನ್ನ ಸಾಕ್ಷಾತ್ಕಾರ ಆನಂದದಿಂದ ಆನಂದಮಗ್ರವಾಗಿ ಓದಿದ್ದಾದರೆ ದೇವಿ ಸಾಕ್ಷಾತ್ಕಾರವಾಗಿ ದೇವಿ ತನ್ನಂತೆಯನ್ನ ಮಾಡ್ತಾಳ ಅಂತನ್ನುವಂಥದ್ದು ಓದ್ತಾರ. ಓದುವರು ನಿತ್ಯದೋರೋಳಿ ಓದುವರಿದ್ದರೆ ಅಷ್ಟಮೇಲಿ ಮತ್ತು ಓದುವರು ನವಮೆಯಲಿ ಚತುರ್ದಶಿ ಪೂರ್ಣಮೋ ಆಸನಿ ಓದುವುದು ಮೃಗ ಮೌರವಾದರು ಓದುವುದು ನವರಾತ್ರಿ ಎಂದು ಓದುವರಿ ಮಹಾಪುಣ್ಯ ನಿತ್ಯದ ಓದಲಾಗಿದು. ದೇವಿ ಪಾರಾಯಣ ಯಾವಾಗ ಓದಬೇಕಂದ್ರೆ ನಿತ್ಯದಲ್ಲಿ ಓದ್ರಿ, ಅಷ್ಟಮಿಯಲ್ಲಿ ಓದ್ರಿ, ಪೌರ್ಣಿಮಾ ಅಮಾವಾಸ್ಯದಲ್ಲಿ ಓದ್ರಿ. ಅಷ್ಟ ಅಲ್ಲ, ನಿಮಗೆ ಆಗ್ಲಿಲ್ಲ ನವರಾತ್ರಿಯಲ್ಲಿ 9 ದಿವಸಗಳಲ್ಲಿ ಓದ್ರಿ. ಓದಾಕ ಆಗಲಿಲ್ಲ ಅಂದ್ರೆ ಎಲ್ಲಿ ಹೇಳ್ತಾರಲ್ಲ ಕೇಳಿದ್ದಾರೆ ಶ್ರವಣ ಭಕ್ತಿ ಬಹಳ ಶ್ರೇಷ್ಠವಾದಂತ ಆ ಶಕ್ತಿಗೆ ನಾವು ಪಾತ್ರ ಆಗ್ತೀವಿ. ಆ ಶಕ್ತಿಯ ಮಂತ್ರವಾಗಲಿ ಯಾವನ ತಾವು ನ್ಯಾಸವ ಮಾಡುವ ಬಳಿಕ ದೇವಿ ಚೈತ್ಯವನಿಂದ ಓದಿಕೊಂಡರು 7 ತಾವು ಕ್ಷೇತ್ರದಲ್ಲಿ ಹೊರಡಿಸುತ್ತಾರೆ. ಯಾರ ನಿತ್ಯದಲ್ಲಿ ಓದಿದ್ದಾರೆ ಆ ದೇವಿ ಕೃಪೆಯನ್ನಾಗ್ತದೆ ಅನ್ನುವಂಥದ್ದು ಒಂದು ಹೇಳ್ತಾರೆ. 1-2 ಅಧ್ಯಾಯ ಓದಲು ಪುಣ್ಯ ದೊರಕುವುದು, 1-2 ರಾತ್ರಿ ದೇವಿ ಕರುಣೆ ಒಳೆಯುವುದು ಎಂದು ಕೇಳಿ ಜನ ಈ ನಿತ್ಯದಲ್ಲಿ ಓದಿಕೊಂಡೆ ಸಂದೇಹದ ಚಿದಾನಂದ ಗುರು ಮಹಾತ್ಮೆಯನ್ನ. ಯಾಕಂದ್ರೆ ಈ ರೀತಿಯಾಗಿ ದೇವಿ ಚರಿತ್ರೆಯನ್ನ ಯಾರು ಓದುತ್ತಾರ ಈ ಗ್ರಂಥ ಮಹಿಮೆ ಬಹಳ ಶ್ರೇಷ್ಠವಾದಂಥದ್ದು. ಅದೇ ರೀತಿಯಾಗಿ ಈ ಪಾರ್ವತಿ ಪರಮಾತ್ಮನ ಕುರಿತು ತಪಸ್ಸು ಮಾಡಿದಾಗ ಮುಂದೆ ಪಾರ್ವತಿ ಹೇಳ್ತಾಳ, ನಾನು ಭೂಲೋಕದಲ್ಲಿ ಹೋಗಿ ನಾನು ಎಲ್ಲ ಭಕ್ತರನ್ನ ಸಂರಕ್ಷಣೆ ಮಾಡ್ತೇನೆ ಅಂತ ತಿಳ್ಕೊಂಡು ಅದಕ್ಕಿಂತ ಮುಂಚಿತವಾಗಿ ತಾನೇನು ಮಾಡ್ತಾಳ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಜನ್ಮವನ್ನು ಕೊಡ್ತಾಳ. ಯಾಕೆ ಪಾತ್ರ ಇಲ್ಲಿ ತಾನು ಬರಬೇಕಾದ್ರೆ ಮೊದಲು ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಜನ್ಮವನ್ನು ಕೊಟ್ಟು ತಾಯಿ ಆನಂದದಿಂದ ಅವರಿಗೆ ಜ್ಞಾನವನ್ನ ಎಲ್ಲವನ್ನು ಉಪದೇಶವನ್ನು ಮಾಡ್ತಾ ಮಾಡ್ತಾ ಮಕ್ಕಳನ್ನು ಬೆಳೆಸ್ತಾ ಇದ್ದನು. ಬೆಳೆಸ್ತಾ 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 ಸ್ವಲ್ಪ ದೊಡ್ಡವರಾದರು. ಅವಾಗ ತಾಯಿ ವಿಚಾರ ಮಾಡಿದ್ರು, ಬರೀ ಇವ್ರನ್ನಷ್ಟ ನಾನು ಈ ನೋಡ್ಕೋತ ಕೂತೀನಿ ಅಂದ್ರೆ ಉಡಿ ಬ್ರಹ್ಮಾಂಡಗಳ ನೋಡೋದು ಹೆಂಗ, ಮತ್ ಇವ್ರಿಗೆ ಜ್ಞಾನ ಬರುವುದು ಹೆಂಗ. ಈಗ ಮನೆಯೊಳಗ ಯಜಮಾನ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಕೊಂತ ಇವ್ರು ಎದುರಿಸ್ ಮಾಡ್ತಾರ, ಹೆಂಗ ಮಾಡ್ತಾರ, ಸ್ವಲ್ಪ ಕೊಟ್ಟು ತಾ ಏನ್ ಮಾಡ್ತಾನ ನಿರಾವರಿಯಾಗಿ ಆ ಸಂಸಾರದಿಂದ ಹೆಂಗ ದೂರ ಆಗ್ತಾನ ಹಂಗ ಜಗನ್ಮಾತೆಯವರು ಹಂಗ ಇವ್ರಿಗೆ ಜ್ಞಾನ ಯಾವಾಗ ಬರ್ತೈತಿ ನೋಡು. ಇವರು ಲೌಕಿಕದ ವ್ಯವಹಾರಗಳನ್ನ ಇನ್ನ ಹೆಂಗ ಕಳಿಸ್ತಾರ ಅಂತ ನೋಡ್ಕೊಂಡು ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಜನ್ಮವನ್ನು ಕೊಟ್ಟು ಅಲ್ಲಿಂದ ಅದೃಶ್ಯವಾಗಿತ್ತು. ಜಗನ್ಮಾತೆ ಅದೃಶ್ಯವಾದ ಅದೇ 1ನೇ ಅವತಾರ ಶೈಲಪುತ್ರಿ ಅಂತ ಕರೀತಾರೆ. ಆ ಶೈಲಪುತ್ರಿ ಅವತಾರವನ್ನ ಇವತ್ತಿನ ದಿವಸ ನಾವು ಶ್ರವಣ ಮುಕ್ತ ನಾಳೆ ಮಾಡೋಣ. ಆ ರೀತಿಯಾಗಿ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಏನ್ ಮಾಡಿದ್ರೆ ತಾಯಿಯನ್ನ ಕಳ್ಕೊಂಡಾಗ ಮಕ್ಕಳಿಗೆ ತೂಕಾಗ್ತದೆ. ತಾಯಿಯನ್ನ ಕಳ್ಕೊಂಡಂತ ಬ್ರಹ್ಮ ವಿಷ್ಣು ಮಹೇಶ್ವರರೆಲ್ಲರೂ ಏನ್ ಮಾಡಿರಂತಂದ್ರೆ ಬಹಳ ದುಃಖದಿಂದ ತಾಯಿಯನ್ನು ಎಲ್ಲದ ಕಡೆ ಹುಡುಕಾಡಕತ್ತರು. ತಾಯಿ ಯಾವಾಗ ಅದೃಶ್ಯ ಆದರೂ ಆ ತಾಯಿಯನ್ನು ಹುಡುಕ್ತಾ 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 ಕೈಲಾಸ ಭೂಮಂಡಲಗಳು ಎಲ್ಲ 14 ಲೋಕಗಳಲ್ಲಿ ಆ ದೇವಿಯನ್ನು ಹುಡುಕ್ತಾ 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 ಎಲ್ಲ ಕಡೆ ಹುಡುಕಾಕತ್ರು. ಆಕೆ ಯಾವಾಗ ಸಿಗ್ತಾಳ ಅನ್ನುವಂಥದ್ದ ನಾಳೆಯ ಒಂದು ಆ ದೇವಿ ಮಹಾತ್ಮೆಯಲ್ಲಿ ನಾವು ನೀವೆಲ್ಲರೂ ಕೂಡ ಆದಷ್ಟು ಸಾಧ್ಯವಾದದ್ದು ನಾಳೆ ಎಲ್ಲರೂ ಬೇಗ ಬರಿ. ಯಾಕಂದ್ರೆ ದೇವಿ ಮಹಾತ್ಮೆ ಬಹಳ ಅದ್ಭುತವಾದಂಥದ್ದು. ಇದು 9ನೇ ದಿವಸಕ್ಕೊಮ್ಮೆ ಎಲ್ಲ ಮುಗಿಸ್ಬೇಕಾಗ್ತದ. ಈ ಒಂದು ಕಾರ್ಯಕ್ರಮ ಸ್ವಲ್ಪ ನಡು ಸ್ಪೀಡ್ ಆಗ, ಯಾಕಂದ್ರೆ ವಿಷಯ ಇನ್ನೂ ಬಹಳ ಇತ್ತು, ಸ್ಪೀಡ್ ಆಯ್ತು. ಅದಕ್ಕಾಗಿ ಎಲ್ಲರೂ ನಾವು ಇನ್ನೂ ಆ ದೇವಿಯ ಒಂದು ಶಕ್ತಿಯನ್ನು ನಾವು ಎಲ್ಲರೂ ನಾಳೆ ದೇವಿಯಲ್ಲಿಯೇ ಆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಸಿಗತಾಳ, ದೇವಿಯನ್ನ ಹೆಂಗವರು ಹುಡುಕ್ತಾರ, ದರ್ಶನ ಹೆಂಗ ಬಂದು ಕೊಡ್ತಾರ ಅನ್ನುವಂಥದ್ದ ನಾಳಿನ ಗ್ರಂಥಿಯಲ್ಲಿ ನಾವೆಲ್ಲ ಶ್ರವಣ ಮಾಡ್ತಾ ಇವತ್ತಿನ ಒಂದು ವಿಷಯಕ್ಕೆ ವಿರಾಮವನ್ನು
ಜೈ ಮಂಗಲಂ ಜೈ ನಮ ಪಾರ್ವತಿ ಮಹಾದೇವ